ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಹಿರಿಯರಾದ ಶ್ರೀ ಬಸನಗೌಡ ಪಿ ಮರೇಗೌಡರವರು, ಇವರು ಜನಿಸಿದ್ದು 1/6/1969ರಲ್ಲಿ. ಇವರು ಹುಟ್ಟಿದ್ದು ಗೊಂಡವಾಳ, ಕೊಪ್ಪಳ ಜಿಲ್ಲೆ. ಇವರು ಶಿಕ್ಷಕ ವೃತ್ತಿಯಾಗಿ ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ ಹೊರತಕ್ನ ಗ್ರಾಮ ಗೊಂಡವಾಳ ಮತ್ತು ತಾಲೂಕು ಜಿಲ್ಲಾ ಕೊಪ್ಪಳದಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಇವರು ಯೋಗ ಸಾಧನೆಯನ್ನು, ಸಂಗೀತ, ಆಧ್ಯಾತ್ಮಿಕ ಉಪನ್ಯಾಸವನ್ನು, ಪ್ರವಚನವನ್ನು ಕೈಕೊಂಡು ಕವಿಗಳಾಗಿ, ಸಾಹಿತಿಗಳಾಗಿ, ಚಿಂತಕರಾಗಿ, ಬಾನ್ಸುರಿ ವಾದಕರಾಗಿ ಒಂದು ಹೆಸರುವಾಸಿಯಾಗಿದ್ದಾರೆ. ಹಾಗೂ ಇವರು ಕವನ ಸಂಕಲನವನ್ನು ಕೂಡ ರಚನೆಯನ್ನು ಮಾಡಿದ್ದಾರೆ. ಆ ಕವನ ಸಂಕಲನ ಜಗತ್ತು. ವಿಜ್ಞಾನ ಉಪಕರಣಗಳ ರಚನೆ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾಗಿ ಪ್ರಶಸ್ತಿಯನ್ನು ಪಡೆದು ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. 2013ರಿಂದ 2018ರವರೆಗೆ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಹಿರೇಪುದೂರು ಗ್ರಾಮದಲ್ಲಿ 5 ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಾಗೂ ಅನೇಕ ಗ್ರಾಮಗಳಲ್ಲಿ ಸಂಗೀತ ಮತ್ತು ಉಪನ್ಯಾಸ ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ. ಇದಿಷ್ಟು ಇವರ ಒಂದು ಪರಿಚಯ ಕಾರ್ಯಕ್ರಮ. ಈಗ ಇವರುಗಳ ಪರಿಚಯವನ್ನು ಮಾಡಿರುವಂತಹ ಕಸ್ತೂರಿ ಅವರಿಗೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಮುಖ್ಯ ಘಟ್ಟ ಉಪನ್ಯಾಸ ಕಾರ್ಯಕ್ರಮವನ್ನು ಬಸವನಗೌಡ ಪಿ ಮರೇಗೌಡ ಸರ್ ನೀಡಬೇಕಂತೇಳಿ ಕಲ್ಮಲ ಪ್ರೌಢಶಾಲೆಯ ಎಲ್ಲ ವಿದ್ಯಾರ್ಥಿ ಸ್ನೇಹಿತರಲ್ಲಿ ವೇದಿಕೆಯ ಮೇಲೆ ಗುರು ಮತ್ತು ದೇವರು ಯಾರನ್ನ ನೀನು ಇಬ್ಬರು ಕಂಡ್ರೆ ಯಾರನ್ನ ನೀನು ಮೊದಲು ವಂದಿಸ್ತೀರಿ ಅಂತ ಹೇಳಿ ಯಾರಿಗೆ ಕೇಳಿದ್ರು ಅಂತಂದ್ರೆ ಕನಕದಾಸರಿಗೆ ಅವರು ಗುರುಗಳು ಕೇಳಿದ್ರು. ಈಗ ದೇವರು ಈಚೆ ಕಡೆ ಬಂದ್ಬಿಟ್ಟಂತೆ, ಈಚೆ ಕಡೆಗೆ ಗುರುಗಳು ನಿಂತ್ಕೊಂಡಿದ್ದಾರೆ. ಇಬ್ರು ಒಮ್ಮೆಲೆ ಪ್ರತ್ಯಕ್ಷನಾಗ್ಬಿಟ್ರಿ. ಈಗ ನೀನು ಯಾರಿಗೆ ಫಸ್ಟ್ ನಮಸ್ಕಾರ ಮಾಡ್ತೀಯಪ್ಪ ಅಂತ ಕೇಳಿದ್ರ ಗುರುಗಳಿಗೆ ನಮಸ್ಕಾರ ಮಾಡ್ತೀನಿ ಅಂತ. ಗುರು ಎಷ್ಟು ದೊಡ್ಡವರು ಅಂದ್ರೆ ಅಂಥ ಗುರುಗಳನ್ನ ನೀವು ಪೂಜ್ಯನೀಯ ಸ್ಥಾನದಲ್ಲಿ ಇಂಥ ಒಂದು ವೇದಿಕೆಯಲ್ಲಿ ಆಸೀನರಾಗುವಂತಹ ಗುರು ಸೇವೆಯನ್ನು ಮಾಡಿದರೆ, ಗುರು ಪುಣ್ಯ ಕಾರ್ಯವನ್ನು ಮಾಡಿದರೆ ಅಂಥ ಗುರುಮಾತೆಯರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರವನ್ನು. ಈವಕ್ಕೆ ದೇವಕ್ಕೆ ಆವುದಂತರವಯ್ಯ, ಇವನೇ ದೇವಸರ್ವ, ಇವನೇ ದೇವಸರ್ವ. ಇದನ್ನ ಯಾಕೆ ಹೇಳ್ತಾ ಇದ್ದೇನೆ ಅಂತ, ಅಷ್ಟೊಂದು ವಿಶಾಲವಾದಂತಹ ಮನಸ್ಸಿನೊಂದಿಗೆ ಈ ವೇದಿಕೆಯ ಮೇಲೆ ಕುತ್ಕೊಂಡು ಇನ್ನೂ ವಿಸ್ತಾರ ನೋಡ್ರಿ, ಅದು ಬ್ರಹ್ಮಾಂಡದ ವಿಸ್ತಾರ. ಈ ಒಳಗಡೆ ಇರ್ತಕ್ಕಂಥ ಚೈತನ್ಯ ಆತ್ಮ ಇದೆಯಲ್ಲ, ಅದು ಯಾವತ್ತು ಏನು ಬಯಸ್ತೈತಂದ್ರೆ ವಿಸ್ತಾರವನ್ನ ಬಯಸ್ತೈತಂತೆ. ಅಂತ ವಿಸ್ತಾರವನ್ನ ಬಯಸುವಂತ ಶ್ರೀನಿವಾಸ ಮುಂದಿನ ದಿನಮಾನಗಳಲ್ಲಿ ನೀವು ಎಡಕ್ಕ ಬಲಕ್ಕ ಗಂಡ ಹೆಂಡತಿ ಮಕ್ಕಳು ಮೊಮ್ಮಕ್ಕಳನ್ನು ಕರ್ಕೊಂಡು ಬರ್ಬೇಕು ಇನ್ನೂ ಕಾರ್ಯಕ್ರಮ ಇದೆ. ಮನುಷ್ಯ ಅಂಡಾಂಡದಲ್ಲಿದ್ದ ಪಿಂಡಾಂಡದಲ್ಲಿ ಬಂದಿದ್ದಾನೆ, ಬ್ರಹ್ಮಾಂಡಕ್ಕೆ ಹೋಗ್ಬೇಕಂತೆ. ಆ ಬ್ರಹ್ಮಾಂಡದಷ್ಟು ವಿಸ್ತಾರವಾಗಿ ಮನಸ್ಸನ್ನ ಅರಳಿಸ್ಕೋಬೇಕಾಗಿತ್ತಲ್ಲ, ಅಂತ ಮನಸ್ಸು ನೀವೆಲ್ಲರೂ ಕೂಡ ನೀವೇನು ಬೇರೆ ಇಲ್ಲ ಅಂತ ಅವರಿಗೆ ಶ್ರೀನಿವಾಸರಿಗೆ ವಂದಿಸ್ತಾರೆ. ಅದೇ ರೀತಿ ನಾನು ಖಾಲಿ ಇದ್ದೇನೆ ಮನುಷ್ಯ, ಇಲ್ಲಿ ಮ್ಯಾಲೆ ಬೆಳೆದಾಗೈತಲ್ಲ, ಈಗ ಒಳಗನು ಖಾಲಿ, ಅದು ಎಲ್ಲ ಬೆಳೆದಾಗ್ಬಿಟ್ಟು ಇಲ್ಲ. ಇಲ್ಲಿ ಬರಬೇಕಾದ್ರೆ ಎಷ್ಟು ಒತ್ತಡದೊಳಗೆ ಬಂದಿದೆ ಅನ್ನೋದು ಆ ದೇವ್ರಿಗೆ ಒಬ್ಬನಿಗೆ ಗೊತ್ತು. ಇಲ್ಲಿ ಭಾಷಣ ಮಾಡೋದು ಇರುತ್ತ ಅಂತಂದ್ರೆ ಒಂದು 10 ದಿವಸ ಆದ್ರೆ ಏನಾದ್ರು ಬರ್ಕೊಂಡು ಬರ್ಬೇಕು ಅನ್ನೋದು ಇರ್ತೈತೆ ಗೊತ್ತಿಲ್ಲ. ನಾನು ಏನೇನು ತಯಾರಿಲ್ಲ, ಖಾಲಿ ಚಳಿ. ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ನಮ್ಮ ಆರೈಷ ಅತನೂರ್ ಸರ್ ಆ ದಂಪತಿಗಳು 1 ತಿಂಗಳ ಹಿಂದೆ ಹೇಳ್ಯಾರ ನನಗೆ, ನೀವು ಕಾರ್ಯಕ್ರಮಕ್ಕೆ ಬರ್ಬೇಕಂತ ಹೇಳಿ. 1 ತಿಂಗಳ ನೀವು ಇಂಥ ಒಂದು ಕಾರ್ಯಕ್ರಮ ಬರ್ತೀರಿ, ನೀವು ಅಪೇಕ್ಷಿತರು, ನೀವು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ನುಡಿಗಳನ್ನು 2 ಮಾತಾಡುವಂತ ಕೇಳ್ಕೊಂಡಾಗ ನಾನು ಅದಕ್ಕೆ ಎಷ್ಟು ನ್ಯಾಯವನ್ನು ಅದಕ್ಕೆ
ಬದುಕಿಸ್ತೀನಿ ಅನ್ನೋದು ಗೊತ್ತಿಲ್ಲ. ಆದ್ರೆ ಬರ್ತೇನೆ ಸರ್, ನಿಮ್ಮ ಪ್ರೀತಿಗೆ ನಾನು ಎಂದೆಂದ್ರೂ ಇಲ್ಲ ಅನ್ನಲಿಕ್ಕೆ ಆಗಲ್ಲ ಅಂತ ಹೇಳಿದವನು ಅದ್ರ ಕತೆ ಬೇರೆ ಹೇಳಿ, ನೀವು ಏನಾಯ್ತು, ಹೇಗೆ ಬಂದೆ, ಹೆಂಗ ಮುಟ್ಕೊಂಡೆ ಇಲ್ಲಿಗೆ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. ಆದ್ರೆ ಇಲ್ಲಿ ಬಂದ ತಕ್ಷಣ ನಿಮ್ಮೆಲ್ಲರ ಆತಿಥ್ಯವನ್ನ ಸ್ವೀಕರಿಸಿ ನಿಮ್ಮೆಲ್ಲರ ಸ್ನೇಹ ಭಾವವನ್ನು ನೋಡಿ ನನ್ನೆಲ್ಲ ಕಷ್ಟ ನಷ್ಟಗಳು ಎಲ್ಲ ಮತ್ತು ನಿಮ್ಮೊಳಗೆ ಒಂದಾಗಿ ಅನಂತವಾಗಿ ಇದೆ ಅಲ್ಲ. ನಿಮ್ಮೆಲ್ಲರ ಗುರು ಸೇವೆಯನ್ನು ಮಾಡಿರುವಂತಹ ನಿಮ್ಮೆಲ್ಲರ ಶ್ರೀಚರಣಕ್ಕೆ ನಾನು ನಮಸ್ಕಾರ. ಅದೇ ರೀತಿಯಲ್ಲಿ ಇಲ್ಲಿ ನಿಂತಿನಲ್ಲ, ಇಲ್ಲಿ ನಿಲ್ಲಲಿಕ್ಕೆ ಕಾರಣರಾದಂಥವ್ರು ಯಾರು ಅಂತಕ್ಕಂಥದ್ದನ್ನು ಹೇಳಬೇಕಾಗಿತ್ತು ಒಂದು ಸ್ವಲ್ಪ. ಅಲ್ಲಿ ಕುಂತಾರವರು ಅಮರೇನೂರು ಗವರ್ನಾಳ್ ಅಂತ ಖ್ಯಾತ ಪ್ರವಚನಕಾರರು, ಖ್ಯಾತ ತತ್ವಚಿಂತಕರು, ನಮ್ಮನ್ನೆಲ್ಲ ಪುರಾಣ ಪುಣ್ಯಕಥೆಗಳು, ಪ್ರವಾಸ ಪ್ರಯಾಣ, ಒಂದು ಧರ್ಮ ಅಧ್ಯಾತ್ಮದಲ್ಲಿ ಬೆಳಗಿಸಿದಂಥವರು ಅವರು. ಮಜಾ ಹೇಳ್ತಿದ್ದೆ, ಪುರಾಣ ಮಾಡಿಬಿಟ್ಟಿವಿ. ಅವ್ರ ಪುರಾಣ ಕೇಳಾಗ ಭಾಷಣ ಶುರು ಮಾಡಿದ್ರು, ಪ್ರವಚನ ಶುರು ಮಾಡಿದ್ರು. ಆ ಮತ್ತೆ ಅಲ್ಲಿ ಕುತ್ಕೊಂಡಿದ್ರು ಹೆಣ್ಮಕ್ಳು ಕಾವು 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 ಹಚ್ಚಿಬಿಟ್ರು ಮಾತಾಡಕ್ಕೆ. ಅಲ್ಲಮ್ಮ ಯವ್ವ, ನಂದು ಪ್ರವಚನ ಐತವ, ನಂದು ಮುಗಿದ ಮೇಲೆ ನೀವು ಮಾತಾಡ್ಕೊಂಡ್ರಿ ಅಂತ. ಅವಾಗ ಅವರಿಬ್ಬರು ಹೆಣ್ಮಕ್ಳು ಹೇಳಿದ್ರು, ನಾನೇನು ಆ ವೇದಿಕೆ ಒಳಗೆ ಯಪ್ಪ, ನಾವು ಭಾಳ ದಿವಸ ಕೂಡಿಬೇಕು, ಒಂದು ಸ್ವಲ್ಪ ಸುಖ ದುಃಖ ಹಂಚ್ಕೊತೀವಿ, ನಿನ್ನ ನೀವು ಮಕ್ಕಳು ನಮ್ಮ ನಾವು ಬೆಳಿಗ್ಗೆ ನಾವು ಏಟ ಮುಂದೆ ಕತ್ಕೊಂಡ್ಬಂದ್ವಿ. ನಾವು ಅಷ್ಟು ಉದ್ದನೂ ಓದಕತ್ತೀವಿ, ಇನ್ನೂ ಮಾಡಕತ್ತೀವಿ. ನಮ್ಗ ಬಾರ್ಸಕತ್ತಿದ್ವಲ್ಲ, ನಮಗೇನು ಬೇಸರಿರಲಿಲ್ಲ. ನಿಮ್ಮ ಸಂತೋಷವನ್ನು ನೋಡಿ ನಾವು ಖುಷಿ ಪಟ್ಟು ಜೋರ ಓದಕತ್ತಿರ್ತೀವಿ. ನನಗೆ ಏನು ನೆನಪಾದಂತ ಹೇಳ್ತೀನಿ ನಿಮಗೆ, ಆ ಟೈಟಾನಿಕ್ ಹಡಗಿತ್ತು ನೋಡ್ರಿ, ಆ ಟೈಟಾನಿಕ್ ಹಡಗು ಮುಳುಗಬೇಕಾದ್ರೆ 4 ಜನ ವೈಲಿನ ವಾದಕರು ಕೊಯ್ಯುತ್ತೆ. ಆ ಟೈಟಾನಿಕ್ ಹಡಗು ಮುಳುಗಿ ಹೋದ್ರು ಕೂಡ ಅವ್ರ ಸತ್ತದ ಅವ್ರಿಗೆ ಗೊತ್ತಾಗ್ತದೆ. ಹೆಂಗ ಭಾವ ಪರವಶರಾಗಿ ನಮ್ಮನ್ನ ನಾವು ಮೈ ಮರೆತು ಬಿಡುವಂತ ಹೋಯ್ತಲ್ಲ, ಇದೇ ದೇವರನ್ನು ಕಾಣುವಂತ ದಾರಿ. ಅದು ದೇವಸ್ಥಾನದಲ್ಲಿದ್ದಂಗ, ದೇವರ ಸನ್ನಿಧಿಯಲ್ಲಿ ಇದ್ದಂಗ ಅಂಥವ್ರು ಅವರು ಜಗ್ಗ ಕಾರ್ಯಕ್ರಮಕ್ಕೆ ಆರೈಕೆ ಭಕ್ತರು ಮತ್ತು ದಂಪತಿಗಳು ಸಾಮಾನ್ಯರಲ್ಲ. ನಿಮ್ಮ ಭಾಗದಿಂದ ಕೊಪ್ಪಳ ಭಾಗಕ್ಕೆ ಬಂದು ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ನೂರಾರು ವಿದ್ಯಾರ್ಥಿಗಳಿಗೆ, ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡುವಂಥವರು ಅಷ್ಟಕ್ಕೆ ಸುಮ್ಮನೆ ಬಿಟ್ಟಿಲ್ಲ. ಈ ನಾಡಿನ ಘಟಾನುಘಟಿಗಳು ಅಂತಕ್ಕಂಥ ಮಹಾನ್ ಮಹಾನ್ ಸಾಹಿತಿಗಳನ್ನ, ಮಹಾನ್ ಮಹಾನ್ ಸ್ವಾಮೀಜಿಗಳನ್ನ ಅವರು ಶಿಕ್ಷಣ ಸಂಸ್ಥೆಗೆ ಅವರನ್ನೆಲ್ಲ ಕರೆಸಿ ನಮ್ಮ ಭಾಗದಲ್ಲಿ ಅವರ ಮೂಲಕವಾಗಿ ಒಂದು ಸಮಾಜಕ್ಕೆ ಮಾರ್ಗದರ್ಶನವನ್ನು ಮಾಡಿಸೋದು, ಬೆಳೆಸುವಂತಹ ಕೆಲಸವನ್ನ ನಿಮ್ಮ ಸ್ನೇಹ ಬಡಗ ಅಂತಕ್ಕಂಥದ್ದು ಮಾಡಕತ್ತೈತಲ್ಲ, ನೀವೇ ಧನ್ಯರು, ನೀವೇ ಪುಣ್ಯ ಬರುವಂತಕ್ಕಂಥದ್ದನ್ನು ಅಂಥ ವಲಯದಲ್ಲಿ ನಾನು ಅವರಿಗೆ ಆಕಸ್ಮಿಕವಾಗಿ ಒಂದು ದಿವಸ ಸಿಕ್ಕೆ. ಅಂಥ ಒಂದು ಸ್ನೇಹ ನನ್ನನ್ನು ಇಲ್ಲಿವರೆಗೂ ಕರೆದುಕೊಂಡು ಬರುವಂತ. ಅದೇ ರೀತಿ ನಿಮಗೊಂದು ಮಾತು ಹೇಳ್ಬೋದು, ನಮ್ಮ ರಘುಪತಿ ಪೂಜಾ ಸರ್, ಆಮೇಲೆ ವಿಷಯಕ್ಕೆ ಬರ್ತೀನಿ, ಮೊದಲು ನಮ್ಮದು ಚೂರು ಹಂಚ್ಕೊಳ್ಳೋಣ. ರಘುಪತಿ ಪೂಜಾ ಸರ್ ಇವತ್ತೇನು ಕ್ಲಾರಿನೆಟ್ ವಾದನವನ್ನು ಮಾಡಿದ್ರು ನೋಡಿ, ಅವ್ರಿಗೆ ಹೇಳಿದೆ ನಾನು, ಏನು ಹೇಳಿದೆ ಸರ, ಮಂದಿ ಸದ್ಯ ಭಾಳ ಇಲ್ರಿ, ಮೊದಲ ನಾನು ಸ್ವಲ್ಪ ಕೊಯ್ ಬಾರಿಸ್ಕೊಡ್ತೀನಿ ರೀ, ಮಂದಿ ಜಾಸ್ತಿ ಬಂದ ಮೇಲೆ ನಿಮಗೆ ಕೊಡ್ತೀನಿ ರೀ, ನಿಮಗೆ ಗೌರವ ಕಡಿಮೆ ಆಗಬಾರ್ದು, ನಂದು ನಮ್ಮ ಆತ್ಮೀಯ ಪರಗ ನಾನು ಏನೇಂದ್ರ ಬಾರಿಸಿ ನಡೀತೀನಿ ಅಂತ ನಾನು ಹೇಳಿದವು. ಅನ್ನೋದ್ರಾಗ ಅವ್ರು ಅಂದ್ರೆ ಇಲ್ರಿ, ಬೇಕಾದ್ರೆ ನಾನು ಮುಗಿಸ್ಬಿಡ್ತೀನಿ ಅಂತ ಮಂದಿದ್ದಾಗ, ನೀವು ಮಂದಿದ್ದಾಗ ಚಲೋ ಕೈಗೆ ಬಾರಿಸುವಂತ್ರಿ ಅಂದ್ರು. ಅನ್ನೋದ್ರಾಗ ಒಂದ ಮಾತು ಹೇಳಿದವರು, ಇಲ್ಲ ದೊಡ್ಡ ಕಥಾವಿದ್ದು ನೋಡ್ರಿ, ಪ್ರೇಮಕ್ಕೆ ಎಣೆನೇ ಇಲ್ಲ ಅಂತೆ, ಪ್ರೇಮಕ್ಕೆ ಎಣೆನೇ ಇಲ್ಲ, ಬರ್ರಿ ಸರ್ ಅಂದ್ಬಿಟ್ರೆ ಒಂದ ಮಾತಿನಾಗ ನೀವು ಇಂಥ ವಾಕ್ಯವನ್ನ ಟಿವಿ ಒಳಗ ನೋಡ್ಬೋದು, ದೂರದರ್ಶನದಲ್ಲಿ ನೋಡ್ತಿರ್ತೀರಿ,
ಎಂತೆಂಥ ಕಾರ್ಯಕ್ರಮ, ಉತ್ಸವಗಳು, ಹಂಪಿನೋತ್ಸವ ಅಂತಲ್ಲಿ ಇಂಥಲ್ಲಿ ನಡೆಸುವಂತ ಮಹಾನ್ ಕಲಾವಿದರು ನಮ್ಮ ಪ್ರೀತಿಗೆ ಹೋಗ್ಬಿಟ್ಟು ಇಲ್ಲಿ ಬಂದ್ರೆ, ಆದ್ರೆ ಅವರು ಗಟ್ಟಿ ಉಳ್ಳರು. ಯಾಕಂದ್ರೆ ನೀವು ಸುಮ್ಮನೆ ಹೋಗಿ ನಾನು ಬರ್ಸದೇ ಇಲ್ಲ ಅಂತ ನಾನು ಅವ್ರಿಗೆ ಹೇಳಿದೆ, ನಿಮ್ದೇನು ಸಾಮಾನ್ಯ ವಾದ್ಯ ಅಲ್ಲ, ನೀವು ಶುರು ಹಚ್ಚಿದ್ರೆ ಅಂದ್ರೆ ಆ ಸೌಂಡ್ಗೆ ಅವ್ರಿಗೆ ಮಾತಾಡಕ್ಕೆ ಬರಲ್ಲ, ಸುಮ್ಮನೆ ಹೋಗಿ ನೀವು ಅಂತ ನಾನು ಹೇಳಿದವ್ರಿ. ಆದ್ರೆ ಎಂಥ ಸೇವೆಯನ್ನು ಮಾಡಿ ನಿಮ್ಮೆಲ್ಲರ ಸ್ನೇಹ ಸಮ್ಮೇಳನದಲ್ಲಿ ನಮ್ಮ ಕಲಾವಿದರ ಸ್ನೇಹ ಸಮ್ಮೇಳನ ಆಗ್ಬಿಟ್ಟತಿ. ಅವ್ರನ್ನ ನೋಡಲಾರ್ದ 5 ವರ್ಷ ನ್ಯಾಯ ಆಗಿತ್ತು. ನಾವು ಇಂಥ ಸಂದರ್ಭದೊಳಗೆ ನಮ್ಮನ್ನೆಲ್ಲ ಕೂಡಿಸುವಂತ ಕೆಲಸವನ್ನು ಎಷ್ಟು ಮಾತನಾಡುವಂಥದ್ದು, ಎಷ್ಟೆಲ್ಲ ಮಾತನಾಡುವಂಥದ್ದಿದೆ. ಹಗುರದಿರಿ ಬತ್ನಿ, ಎಷ್ಟು ಹಗುರದಿರಿ ಅಂದ್ರೆ ಗಾಳಿಯಲ್ಲಿ ಹಳ್ಳಿಗೋವ ತೇಲ್ಕೊಂಡು ಹೋಗುವಾಗ ಎಷ್ಟು ಹಗುರತನ ಇರ್ತಲ್ಲ, ಆ ಹಗುರವಾದಂಥ ಭಾವನೆಯೊಂದಿಗೆ ನೀವೆಲ್ಲರೂ ಇಲ್ಲಿ ಸ್ವಲ್ಪ ಆದ್ರೂ ವ್ಯತ್ಯಾಸ ಐತೆ, ವೈಷಮ್ಯ ಐತೆ, ಅಹಂಕಾರ ಐತೆ, ನಾನು ನೀನು ಭೇದ ಭಾವ ಐತೆ. ಇದಕ್ಕಿಂತಲೂ ಪ್ರೇಮವಾದಂಥ ಬಾಂಧವ್ಯ ಯಾವುದು? ಅಂಥ ರಘುಪತಿ ಪೂಜಾರ್ ಸರ್ ಅವರು ನಮ್ಮ ಊರಿಗೆ ಬಂದಾಗ ನಾವು ಇಬ್ಬರ ಕೂತು ಮಾತಾಡಿದ್ರೆ ಎಷ್ಟೊತ್ತು ಮಾತಾಡ್ಬೋದು? ರಾತ್ರಿ 3 ತಾಸಿನವರೆಗೆ ಮಾತಾಡ್ತಿದ್ವಿ. ಇನ್ನೂ ಮಾತಾಡ್ತಿದ್ವಿ. ಅವ್ರು ಒಂದು ಮಾತು ನೆನಪಿಟ್ಟೀನಿ, ರಘುಪತಿ ಪೂಜಾರ್ ಸರ್ ಅವ್ರು ಹೇಳ್ತೀನಿ ಏನದು ಅಂತಂದ್ರೆ, ಇವತ್ತು ಪ್ರಸ್ತುತ ಸಾಧು ಸಾಧು ಮಿಲೇತೋ ದೋ ಬಾತ್, ಸಾಧು ಸಾಧು ಮಿಲೇತೋ ದೋ ಬಾತ್, ಗದ ಗದ ಮಿಲೇತೋ ದೋ ಲಾತ್. ಎಷ್ಟು ಸಾಧು ಸಜ್ಜನಿಕೆ, ಎಷ್ಟೊಂದು ಸೌಜನ್ಯ. ಈ ಒಂದು ವೇದಿಕೆ ಇಂಥ ಪೂಜ್ಯರ ಮುಂದೆ ಎಷ್ಟೆಲ್ಲ ಭಾವನೆಗಳಿಗೆ ಸಾಕ್ಷಿ ಆಯ್ತಲ್ಲ. ಇದನ್ನು ಇಷ್ಟೊಂದು ಜನ ಕೂಡಿ ನೀವು ಆಯೋಜನೆ ಮಾಡಿದ್ರಲ್ಲ, ಏನು ಗೊತ್ತಿಲ್ಲದಂತವ್ರು ಬಂದರು. ನನಗೇನ್ ನೆನಪಾಗ್ತಿತ್ತಂದ್ರ, 2ನೇ ಕ್ಲಾಸ್ ನೋಡ್ರಿಗೆ ಬಾಯಿಲಿ ಒಂದು ರೈಮ್ ಹೇಳ್ಬಾಯಿಲಿ ಅಂತ ಕರ್ಕೊಂಡು ಒಂದು ಹೇಳಿಸಿದಾಗ ಭಾವನೆಗಳನ್ನ ಹಂಚಲಿಕ್ಕೆ ನೀವು ವ್ಯವಸ್ಥೆ ಮಾಡಿಕೊಂಡ್ರಲ್ಲ, ಅದೆಲ್ಲ ಯಾವ ಮರಲಿಕ್ಕೆ ಸಾಧ್ಯ? ಇದೇ ಸ್ನೇಹ ಸಮ್ಮೇಳನ. ಅಂಥದ್ರಲ್ಲಿ ಈ ವೇದಿಕೆ ಯಾವುದಕ್ಕೆ ಸಾಕ್ಷಿ ಆಯ್ತು? ಹಾಸ್ಯಕ್ಕೆ ಸಾಕ್ಷಿ ಆಯ್ತು, ಆನಂದಕ್ಕೆ ಸಾಕ್ಷಿ ಆಯ್ತು, ಭಾವಕ್ಕೆ ಸಾಕ್ಷಿ ಆಯ್ತು. ಆ ಭಾವೋದ್ವೇಗದಲ್ಲಿ ದುಃಖ ಮತ್ತು ಇಂಥದ್ದು ಆ ಒಂದು ದುಃಖದ ಉಮ್ಮಳಿಕೆ ಉಂಟಾದಾಗ ಸೈಲೆಂಟ್ ಆದಲ್ಲ ಸಭಾಭವನ, ಸೈಲೆಂಟ್. ಆ ಸೈಲೆನ್ಸ್ ಅನ್ನೋದೈತಲ್ಲ, ಅದರೊಳಗೆ ಭಗವಂತನಿದ್ದಾನೆ. ಭಗವಂತನನ್ನ ಕಾಣುವಂತ ಬಗೆ ಯಾವುದು ಅಂತ ಯೋಚನೆ ಮಾಡ್ಕೊಂಡ್ರ, ಆ ಒಂದು ಗ್ಯಾಪ್, ಒಂದು ಶೂನ್ಯ ನಮ್ಮನ್ನ ಆವರಿಸುತ್ತ ಅದರೊಳಗೆ ನಾವು ಹಾಗೆ ಖಾಲಿ ಮನಸ್ಸು, ಅರಳಿಯಂತೆ ತೇಲುವಂತ ಮನಸ್ಸು ಉಂಟಾಗುವಂತ ಈ ಸನ್ನಿವೇಶ ಇದೆಯಲ್ಲ, ಅದು ಬಹಳ ದೊಡ್ಡ. ಅದಕ್ಕೆ ಈ ವಾದ್ಯಗಳು ಅದವಲ್ಲ, ನಾವೆಲ್ಲ ನುಡಿಸಿದಿವಲ್ಲ, ಅವೆಲ್ಲ ಅದಕ್ಕೆ ಏನು ಸಾಕ್ಷಿ ಹೇಳ್ತವೆ ಅಂತಂದ್ರೆ, ಆತ್ಮೀಯರೇ, ಆ ಹಾರ್ಮೋನಿಯಂ ಐತಂದ್ರೆ ಅದು ಒಳಗೆ ಟೊಳ್ಳಾಗಿದೆ, ಅದು ಖಾಲಿ ಖಾಲಿ, ಒಳಗೆ ಏನೇನೇನಿಲ್ಲ. ದಪ್ಪನಾಗಿ ಪೆಟ್ಟಿಗೆ ಅಂತ ಕರಿತೀವಿ, ಆ ಪೆಟ್ಟಿಗೆ ಏನಿಲ್ಲ, ಅದು ಖಾಲಿ. ಅದು ಖಾಲಿ ಇದ್ರೆ ಮಾತ್ರ ನುಡಿತೈತೆ. ಅದು ಹೆಂಗಿತ್ತು? ಖಾಲಿ ಇದ್ರೆ ನುಡಿತೈತೆ. ಅದು ಅದ್ರೊಳಗೆ ತಂದು 1 ಸೇರು ಜೋಳನೋ 1 ಸೇರು ಉಸುಕ ಹಾಕ್ರಿ, ಅದು ನುಡಿಯಕ್ಕೆ ಬರಲ್ಲ. ಅದಕ್ಕೆ ನುಡಿಯಕ್ಕೆ ಬರಲ್ಲ. ತಬಲ ಡಬ್ಬೆ ಅದ ಬರ್ರಿ, ಅವು ಒಳಗೆ ಖಾಲಿ, ಅದ್ರೊಳಗೆ ನೀವು ಏನಾರ ಹಾಕ್ರಿ, ನುಡಿಯಲ್ಲ. ಕೊಳವ ನುಡಿಸಿದ್ವಲ್ರಿ, ನಮ್ಗೆ ಕೊಳವ ನುಡಿಸಿದ್ಮೇಲೆ ಎಲ್ಲರೂ ಇದು ಹೆಂಗ ನುಡಿತೈತ್ರಿ ಅಂತ ಹಿಂದೆ ಮುಂದೆ ನೋಡ್ತಾರೆ. ಏನೇನೇನೇ ಇಲ್ಲ, ಅದು ಟೊಳ್ಳಾಗಿದೆ, ಖಾಲಿಯಾಗಿದೆ, ಕೇವಲ ರಂಧ್ರಗಳದ, ಅದರಷ್ಟೇ ನುಡಿಯೋದ. ಖಾಲಿ ಅಂದ್ರೆ ಏನು ಅರ್ಥ ಅಂದ್ರೆ, ನಮ್ಮ ಮನಸ್ಸು ಇನ್ನು ತುಂಬಿ ಕೇಳುವಂಥದ್ದು ಏನು ಅಂದ್ರೆ ಅಹಂ ಅನ್ನುವಂತಕ್ಕಂಥದ್ದು ಬರ್ಬೋದು. ಆಮೇಲೆ ಕೆಟ್ಟ ವಿಚಾರಗಳು, ಇವೇ ಕಸ. ಅದ್ರೊಳಗೆ ನಾವು ತುಗ್ಗಿ ಬಿಟ್ಕೊಂಡ್ರೆ ನಮ್ಮಿಂದ ಏನೇನೇನೇನೇನು ನುಡಿಸ್ಲಿಕ್ಕೆ ಆಗೋದಿಲ್ಲ, ನುಡಿಯೋದಿಲ್ಲ. ನಾವು ಈ ಸ್ನೇಹ ಸಮ್ಮೇಳನ ನಮ್ಮನ್ನ ನಿರ್ಮೂಲವಾಗಿ ಖಾಲಿ ಎಲ್ಲವನ್ನು ಮರೆತು ಚಿಂತೆ, ಜಂಜಡ, ಒತ್ತಡ ಅವನ್ನೆಲ್ಲವನ್ನು ಬದಿ ಬಂದಿದ್ರು. ಅದೇ ಕಸ, ಆ ಕಸವನ್ನು ದೂರ ತಳ್ಳಿ ಬಂದಿದ್ದೀರಿ. ಅವಾಗ ನಾವೇನಾಗಿದ್ದೇವೆ? ಖಾಲಿ. ಎಲ್ಲಿ ಖಾಲಿತನ ಇರುತ್ತಾ, ಎಲ್ಲಿ ಶೂನ್ಯ ಇರುತ್ತಾ, ಅಲ್ಲಿ ನಿರಂತರವಾಗಿ ಆನಂದ ಇರುತ್ತೆ. ಅದೇ ಪರಮಾತ್ಮ. ಇನ್ನು ಅನುಭವ ಮಾಡ್ಕೊಂಡಿವಲ್ಲ,
ಇದೇ ಅನುಭವದೊಂದಿಗೆ ನಮ್ಮ ದಿನನಿತ್ಯದ ಜೀವನವನ್ನು ಕಳೆಯುವಂತ. ಆದರೆ ನಮ್ಮಷ್ಟು ಆನಂದದ ಸ್ವರೂಪರು ಯಾರಿಲ್ಲ, ನಮ್ಮಷ್ಟು ಆನಂದದ ಸ್ವರೂಪರು ಯಾರು? ಹ್ಯಾಪಿ ಲೈಫ್, ಸಂತೋಷದ ಜೀವನ. ಒತ್ತಡಕ್ಕೊಳಗ ಯಾಕೆ ಒತ್ತಡಕ್ಕೊಳಗಾಗಬಾರ್ದು ಅಂತ ಯೋಚನೆ ಮಾಡಿದ್ರೆ ಚಿಂತೆ ಯಾರಿಗಿಲ್ಲ ಹೇಳಿ? ಟಾಟಾ ಬಿರ್ಲಾಗಿಲ್ಲ, ಅಂಬಾನಿಯವ್ರಿಗಿಲ್ಲ, ಎಂತೆಂಥ ದೊಡ್ಡ 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 ಶ್ರೀಮಂತ ಕುಟುಂಬಗಳದವಲ್ಲ, ಅವರು ಚಿಂತೆ ಮಾಡಲ್ಲ. ಅವ್ರ ಮನೆಯಲ್ಲಿ ಅನೇಕ ಆತ್ಮಹತ್ಯೆಗಳು ನಡೆದಿಲ್ಲ. ಯೋಚನೆ ಮಾಡಿ, ಅವರು ದೊಡ್ಡ ಇಲ್ಲಿ ಭಾವನೆಯನ್ನು ವ್ಯಕ್ತಪಡಿಸುವಾಗ ನನಗೆ ಕಷ್ಟ ಅದ, ನಾನು ಏನೇನೋ ಗುರುಗಳ ಮಾತನ್ನು ಕೇಳಿಲ್ಲ, ನಾನು ಕೇಳಿದ್ದಂದ್ರೆ ನನ್ನ ಜೀವನ ಇನ್ನೂ ಉದ್ಧಾರ ಆಗಿತ್ತು ಅಂತ ಅನ್ನುವಂಥವ್ರು ನೀವು ಕೂಡ ಇಷ್ಟು ಕಷ್ಟದಲ್ಲಿದ್ರು ಕೂಡ ಆನಂದವಾಗಿ ಆ ಕಾರ್ಯಗಳನ್ನ ಮಾಡಿಕೊಂಡಿದಿರಲ್ಲ. ಏನು ಅವ್ರು ದೊಡ್ಡರ, ಏನು ನೀವು ದೊಡ್ಡರ? ಎಷ್ಟೇ ಕಷ್ಟ ಬನ್ನಿ, ಏನೇ ಬನ್ನಿ, ಅದಕ್ಕೆ ಶಿಶುನಾಳ ಸೇರಿ ಹೇಳ್ತಾರೆ, ಬಿದಿರು ನಾನಾನೇ ಗಲ್ಲದವಳು, ಒಂದು ಬಿದಿರು ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ. ಹೌದಾ? ಎಷ್ಟು ಕೆಲಸ ಮಾಡ್ತೈತಿ, ಒಂದು 10 ನುಡಿ ಬರೀತಾರೋ, ನಾನು ಗೋಲ್ ಹಾಕಿನಿ, ಡಬ್ರ ಹಾಕಿನಿ, ಅಜಂತೆ ಗೋಲ್ ಹಾಕಿನಿ, ಹಂದ್ರ ಹಾಲು ಗಂಬ ಹಾಕಿನಿ, ಏನೆಲ್ಲ ಹಾಕಿನಿ ಅಂತ ಅದು ಬಿದಿರು ಏನಾಗಿತ್ತು? ಸಣ್ಣ ಮಳೆ ಹೊಡೆದಾಗ ಹುಲ್ಲಾಗಿತ್ತು. ಹುಲ್ಲಾದಂತ ಬಿದಿರು ಇಷ್ಟೆಲ್ಲ ಕಾರ್ಯವನ್ನ ಮಾಡಿದ್ದೆ ಅಂತಂದ್ರೆ ಮನುಷ್ಯರಾಗಿ ಹುಟ್ಟಿ ನಾವು ಎಷ್ಟೆಲ್ಲ ಪ್ರಗತಿಯನ್ನ ಸಾಧಿಸಬಹುದಲ್ಲ. ಶಿವರಾಮ್ ಕಾರಂತರು ಹೇಳ್ತಾರೆ, ನಿರಂತರ ಪ್ರಗತಿಯೇ ಜೀವನದ ಹೆಗ್ಗುರುತು. ನಿರಂತರ ಪ್ರಗತಿ. ನಾನು ಹಿಂಗಿದ್ದೇನಲ್ಲ, ಈ ಕ್ಷಣದಿಂದ ನನ್ನ ಜೀವನವನ್ನ ನಾನು ಎಷ್ಟು ಎತ್ತರದ ಮಟ್ಟಕ್ಕೆ ಬೇಕಾದರೂ ಬೆಳೆಸ್ಕೋಬಲ್ಲೆ, ನಾನು ಆನಂದವಾಗಿ. ಅದಕ್ಕೆ ನಾನು ಎಷ್ಟು ಮಾತಾಡಿದ್ರು ಇಲ್ಲಿ ಬಾಪುಲತಿಯ ಸೋಮ ಅಂತಕ್ಕಂಥ ಶರಣ ಹೇಳ್ತಾರೆ. ಸ್ವಲ್ಪ ಅನ್ನ ಟಚ್ ಮಾಡ್ಕೊಂಡು ಏನ್ ಹೇಳ್ತಾನ? ಆವಕಾಯಕವಾದಳು ಸೋಕಾಯಕವ. ಆವಕಾಯಕ, ನೀ ಏನಾದ್ರೂ ಒಂದು ಕೆಲಸ ಮಾಡಿ ಪ್ರಪಂಚದ ಮಾಡಲಿ, ಇದು ನಿಯಮ. ಆತ ಮಾಡಿದ ಶರಣ ಲದ್ದಿ ಅಂತ ಆಗ್ತಿದ್ದ ಕುದುರೆದು ಆಸ್ಥಾನ ಇದು ಕಲ್ಯಾಣದೊಳಗ ಲದ್ದಿ ಎತ್ತಿ ಹಾಕುವಂತ ಆ ಬಾಪು ಲದ್ದಿಯ ಸೋಮ, ಆ ಶರಣ ನಮಗೆ ಹೇಳಕತ್ತೇನ, ಆವಕಾಯಕವಾದನ್ನು ಮಾಡು, ಸ್ವಕಾಯಕ ಮಿಕ್ಕುದ ಕೊಂಡು ಒಕ್ಕುದ ಹಾರೈಸಿ. ನಿನ್ ಏನ್ ಬೇಕಾಗಿ ಇಟ್ಕ ಹುಡುಗೈ ದಾರಿಗಳು ಹೆಂಗದ ಹೆಚ್ಚಾಯ್ತಾ, ಸಮಾಜಕ್ಕೆ ಕೊಟ್ಟುಗಳು ಬರ್ಲಿ ಅಂತ ಇಟ್ಕೊಂಡು ಮಿಕ್ಕುದ ಕೊಂಡು ಒಕ್ಕುದ ಹಾರೈಸಿ, ಒಕ್ಕುದ ಹಾರೈಸಿ. ಹೌದಾ? ಮುಂದೆ ಹೇಳ್ತಾರೆ, ಬ್ಯಾನಿ ಬಂದರೆ ನರಳು. ಬ್ಯಾನಿ ಯಾರು ಬರ್ತಾರೆ? ಎಲ್ಲರಿಗೂ ಬರ್ತಾರೆ. ಬ್ಯಾನಿ ಬಂದರೆ ನರಳು. ವ್ಯಾಧಿ ಬಂದರೆ ಹೊರ. ರೋಗ ಹೆಚ್ಚಾಯ್ತ ಮನದು ರೆಸ್ಟ್ ಮಾಡಲೇಬೇಕು. ಸಾವು ಬಂದರೆ ಸಾಯಿ, ಸಾವು ಬಂದರೆ ಸಾಯ್ಬೇಕು, ಸಾವು ಬಂದರೆ ಸಾಯಿ. ಇದಕ್ಕೆ ಆ ದೇವರ ಹಂಗೆಯಕ್ಕೆ ಪ್ರಶ್ನೆ ದೇವರಿಗೆ ಆಗ್ತಾರಂತ. ನೀವು ಹಂಗೇನೇ ಇದ್ರಿ, ಗಟ್ಟುಳವರು ನೀವು. ಹೌದಾ? ಇಂಥ ಗುರುಸೇವೆಯನ್ನ ಮಾಡಿ ಹಡೂರವಾಗಿ ಆನಂದವಾಗಿ ಒಂದು ದಿವಸ ಮೈ ಬರಿಬೇಕಂತಂದು ಭಾವನೆ ಇಟ್ಕೊಂಡಿದ್ದಾರಲ್ಲ, ಇದರಂತೆ ಜ್ಞಾನದ ಲೋಕಕ್ಕೆ ನೀವು ಬಂದ್ರಿ ಅಂತಂದ್ರೆ ನಿಮ್ಮ ಕಾಯಕವೇ ಸರಳ ಕಾಯಕವಾಗಿ ಬರುತ್ತೆ. ಏನು ಕೆಲಸ ಮಾಡ್ತಾ ಇದ್ದೇವೆ ಅದೇ ಮಹಾನ್ ಕೆಲಸವಾಗಿ ನಿಂತ್ಕೊಂಡ್ಬಿಡುತ್ತೆ. ಅದ್ರ ಜೊತೆ ಏನು ಬೆಳೆಸ್ಬೇಕು? ವಿಚಾರ. ಸಾವು ಬಂದರೆ ಸಾಯಿ, ಇದಕ್ಕೆ ಆ ದೇವರ ಹಂಗೆಗೆ ಬಾಪುಲತಿಯ ಸೋಮ ಅಂತ ಹೇಳಿ ಆದ್ಮೇಲೆ ಇವತ್ತು ಈ ವೇದಿಕೆಯಲ್ಲಿ ನೀವುಗಳೆಲ್ಲ ಸೇರಿಕೊಂಡು 3 ಅತ್ಯಂತ ಪ್ರಮುಖವಾದಂಥ ಭಾವವನ್ನ ನಾನು ನೋಡ್ತೀನಿ. ಒಂದು ಗುರುಗಳು, ಒಂದು ಗುರುಗಳು, ಎರಡನೇದ್ದು ಶಿಷ್ಯ, ಮೂರನೇದ್ದು ನಮ್ಮೆಲ್ಲರ ಸಮ್ಮೇಳನ. ಇವು ಪ್ರಮುಖವಾದಂಥ ಅಂಶ. ಗುರುಗಳ ಬಗ್ಗೆ ಹೇಳುವಂಥದ್ದೇನು? ಗುರು ದರ್ಶನ ಆಗಿ ಉಳಿದಿರುವ ಜೀವನದೊಳಗೆ ಅಂತಂದ್ರೆ ಅದೇ ಪಾಪ. ಅದಕ್ಕೆ ಸರ್ವಜ್ಞ ಹೇಳ್ತಾರೆ, ಬೆಟ್ಟ ಕರ್ಪೂರ ಬೆಂದು ಬೆಟ್ಟಗಳ ಉಳಿದಿಲ್ಲ. ಬೆಟ್ಟ ಕರ್ಪೂರ ಬೆಂದು ಈ ರಾಯಚೂರ್ದು ಗುಡ್ಡ ಐತಲ್ರಿ, ಆ ಗುಡ್ಡದಷ್ಟು ಕರ್ಪೂರ ಐತಂತ ತಿಳ್ಕೊಳ್ಳಿ. ಗುಡ್ಡದಷ್ಟು ಏನಿದೆ ಕರ್ಪೂರ ಬಿದ್ದೈತಿ. ಆ ಕರ್ಪೂರಕ್ಕೆ ಒಂದು ಕಿಡಿ ಹತ್ತಿತ್ತು ಅಂತಂದ್ರೆ ಅದು ಅಷ್ಟು ಸುಟ್ಟರು ಕೂಡ ನಿಮಗೆ ಹೀಗೆ ದೇಹ ಹಿಂಗೆ ಹಣಿಗೆ ಹಚ್ಕೊಳಕ ಒಂದು ಸ್ವಲ್ಪ ಬೂದಿ ಉಳಿಯೋದಿಲ್ಲ. ಕರ್ಪೂರ ಸುಟ್ಟರು ಬೂದಿ ಉಳಿತೈತೇನ್ರಿ? ಉಳಿಯ. ಬೆಟ್ಟ ಕರ್ಪೂರ ಬೆಂದು ಬೆಟ್ಟದಲ್ಲಿ ಬೂದಿಲ್ಲ.
ನೆಟ್ಟಗೆ ಗುರುವಿಗೆ ಎರಗಿದರೆ ಸುಟ್ಟು ಹೋಗುವ ಪಾಪಗಳು ಸರ್ವಜ್ಞ ಅಂತ. ಗುರುವಿಗೆ ನೆಟ್ಟಗೆ ಬಿದ್ದುಬಿಟ್ರೆ ಸಾಕು, ಜನ್ಮ ಸಾರ್ಥಕ. ನಮ್ಮ ಆ ಜನ್ಮ ಪಾಪಗಳೆಲ್ಲವೂ ಸುಟ್ಟು ಹೋಗಿ ಆ ಕ್ಷಣಕ್ಕೆ ಪುನೀತರಾಗ್ತೀವಿ. ನೀವಿವತ್ತು ಪುನೀತರಾಗಿದ್ದೀವಿ. ಗುರುವಿನ ಮಹಿಮೆ. ಇನ್ನೊಂದು ಕಡೆ ಹೇಳ್ತಾನ ಅವನು, ಏನ್ ಹೇಳ್ತಾನಪ್ಪ ಅಂತಂದ್ರೆ, ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಗುರುವಿನ ಪಾದದ ಬೆಳೆಯಾಗಿ ಗುರುವಿನ ಹತ್ತಿಲಿರಂತ ಸರ್ವಜ್ಞ. ಎತ್ತರ ಒಟ್ಟು ಗುರುವಿನ ಮನೆಗಿದೆ. ತೊತ್ತು ಅಂದ್ರೆ ಏನು ಅಂದ್ರೆ ಆಳ. ಕನ್ನಡದೊಳಗೆ ಹಿಂದಿದ ತೊತ್ತು ಅಂತ. ಆ ಗುರುವಿನ ಮನೆಗೆ ಬಂದ ಆಳಗಾಗಿ ಹುಟ್ಟಿಸೋಯಪ್ಪ ಬೇಡಿಕೆ. ಗುರುವಿನ ಮಹತ್ವ ಹೇಳ. ಗುರುವಿನ ಮನೆಗ ನಾನು ಎತ್ತರ ಆಗ್ಬೇಕು, ಆಳರಾಗಬೇಕು, ಎತ್ತಾಗಿ ತೊತ್ತ. ಕಡೆಗೆ ಅದು ಎರಡು ಆಗಕ್ಕಾಗಲಿಲ್ಲ ಅಂದ್ರೆ ಹಿತ್ತಲದ ಗಿಡವಾಗಿ, ಆ ಹಿತ್ತಲದಾಗ ಒಂದು ಸಣ್ಣ ಗಿಡನಾದ್ರೂ ಮಾಡಿ ಹುಟ್ಟಿಸ್ ನನ್ನ ಗುರುವಿನ ಮನೆ ಬರುತ್ತೆ. ಇದು ಆಗಲಿಲ್ಲ ಅಂದ್ರೆ ಏನಂತಾನಂದ್ರೆ ಗುರುವಿನ ಪಾದದ ಅಡಿಯಾಗಿ ಇರಿಸಿ ಸರ್ವ. ಗುರುವಿನ ಪಾದದ ಅಡಿ ಅಂದ್ರೆ ಏನು? ಅಡಿ ಅಂದ್ರೆ ಪಾದರಕ್ಷಣೆ. ಕಡೆಗೆ ಗುರುವಿನ ಪಾದದ ಕೆಳಗೆ ನಾನು ಪಾದರಕ್ಷಣೆ ಮಾಡೋಯಪ್ಪ ಅಂತಂದು ಕೇಳುವಂಥದ್ದು ಇದೆಯಲ್ಲ, ಅದು ಗುರುವಿನ ಒಟ್ಟು ಬಿಟ್ಟು ಇರಬಾರದು ಅಂತ ಬಿಟ್ಟಿರೋದಂತ ಗುರುವನ್ನ ನೀವಿವತ್ತು ಪಡ್ಕೊಂಡಿದ್ರಿ. ಅದೇ ರೀತಿ ಒಳಗ ಎಲ್ಲ ಗುರುಗಳ ಸ್ಮರಣೆಯನ್ನ ಮಾಡಿದ್ರು. ಅವರೆಲ್ಲ ಹೋಗಿದ್ದಾರೆ. ಸ್ನೇಹಿತ ಬಳಗದ ಸ್ಮರಣೆಯನ್ನ ಮಾಡಿದ್ರು. ಎಂಥ ಧನ್ಯಾತ್ಮರು, ಎಂಥ ಪುಣ್ಯಾತ್ಮರು ನೀವು ಅನ್ನೋದು ಈ ವೇದಿಕೆ ಸಾಕ್ಷಿಯಾಗಿದೆ. ಹಾಗೇನೆ ಬಹಳ ಚಂದದ್ದು ಗುರು ಶಿಷ್ಯರ ಬಾಂಧವ್ಯದ ಬಗ್ಗೆ ಹೇಳ್ತೀನಿ ನಾನು. ಏನಂದ್ರೆ ಹಿಂದಕ್ಕೂ ಗುರುಗಳಂತಾರಲ್ಲ ಟೀಕಿಸ್ತಿದ್ರೆ, ಅಂದ್ರೆ ಕಾಲ ಕಾಲಕ್ಕೆ ಸಿಸ್ಟಮ್ಸ್ ಬದಲಾಗ್ತಾ ಶಿಕ್ಷಣದಲ್ಲಿ ಗುರುವನ್ನ ಹೆಂಗೆ ಬೈತಿದ್ರೆ ಹಳೆ ಕಾಲದ ವಿದ್ಯಾರ್ಥಿಗಳು ಅಂತಕ್ಕಂಥದ್ದನ್ನು ಹೇಳ್ಬೇಕಾದ್ರೆ ಏನ್ ಹೇಳ್ತಾನ, ಗಣಪತಿ ವಾಹನ ರಿಪುನಾಯಕ ಅಂತ ಗುರು ಶಿಷ್ಯನಿಗೆ ಬೈಯೋದು. ಮೋಸ್ಟ್ಲಿ ಗೊತ್ತಾಗ್ತದೆ. ಇದು ಹೊರಟೆ ಗಣಪತಿ ಗೊತ್ತು ನಮ್ಗೆ. ಗಣಪತಿ ವಾಹನದ ರಿಪು ಅಂದ್ರೆ ಏನೇನು? ವೈರಿ. ಇಲ್ಲಿಯ ವೈರಿ ಬೆಕ್ಕು. ಗಣಪತಿ ವಾಹನ ರಿಪು ಅಂದ್ರೆ ಬೆಕ್ಕು. ನಯನ ಅಂದ್ರೆ ಬೆಕ್ಕು. ಬೆಕ್ಕಿನ ಕಣ್ಣು ಅವನಿ ಅಂತ ಬೈಬೇಕಾಗೈತೆ ಅಂದ್ರೆ ಗಣಪತಿ ವಾಹನ ರಿಪು ನಯನ ನಮ್ ಸರ್ ಹೊಗಳಬೇಕು ಅಂತ ತಿಳ್ಕೊಂಡಿದ್ರು. ಆದ್ರೂ ಬೈದಿರ್ತಾರೆ ನೋಡ್ರಿ. ಇಷ್ಟೊಂದು ಆಳವಾದ ಬೈಗಳಿರ್ತಿದ್ವು ಅವರು. ಇನ್ನೊಂದು ಹೇಳ್ತೀನಿ, ಬೈಗಳು ಕೂಡ ಹೊಗಳೇ ತಿಳ್ಕೊಬೇಕು ಅಂತಂತ ಬೈಗಳು ಬೈತಿದ್ರು ಮಾಸ್ಟರ್. ಇನ್ನೊಂದು ಹೇಳ್ತಾರ, ಏನ್ ಹೇಳ್ತಾರ, ದಶರಥ ನಂದನ ಸಖವದನ. ನೋಡ್ರಿ ನಿಮ್ ಬ್ರೇನಿ ಕೆಲಸ ಹೇಳ್ಬಿಟ್ನಲ್ಲ ನಾನು. ದಶರಥ ನಂದನ ಸಖವದನ. ದಶರಥನ ನಂದ ರಾಮನ ಸಖ ವದನ ಅಲ್ಲ, ವದನ ಅಂದ್ರೆ ಮುಖ. ಹನುಮಂತನ ಮುಖದ ಮನೆ. ಹೌದಾ? ಆತ್ಮೀಯರೇ, ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಅಷ್ಟೊಂದು ಆಳದಲ್ಲಿ ಚಿಂತನೆಗಳದಾವು. ಸುಮ್ಮನೆ ಎಡಲಿದ್ದನಲ್ಲ, ಚಿಂತನೆಯಲ್ಲಿ ಎಲ್ಲಬೇಕಲ್ಲ, ಅದು ನಮ್ಮ ಜ್ಞಾನವನ್ನು ವಿಸ್ತಾರ. ಹಾಗೇನೆ ಕಾಲಕಾಲಕ್ಕೆ ಒಂದು ಸಂಗತಿಯನ್ನು ಹೇಳಬೇಕು. ಇವತ್ತು ಇಲ್ಲಿ ಹೇಳ್ಬೇಕಾದ್ರೆ ಎಲ್ಲರೂ ಹೇಳ್ತಿದ್ರು ಇಂಗ್ಲಿಷ್ ವಿಷಯ ಬಹಳ ಕಠಿಣ ಅನ್ಸಿತ್ತು ನಮಗೆ. ತಿಳಿದಷ್ಟು ಓಕೆ ಬಾಯ್ ಅನ್ನೋದಷ್ಟ ಏನು ಭಾವನೆ ನೀವೆಲ್ಲ ವ್ಯಕ್ತಪಡಿಸ್ಬೇಕಾದ್ರೆ ನನ್ನ ಗಂಡ ನೀರು ಬಂದಾವ ಇವತ್ತು. ಯಾಕೆ ಬಂತ? ಒಂದ್ ಇಬ್ಬರು ಮೂವರು ಹೇಳಿದ್ರಿ. ಏನ್ ಹೇಳಿದ್ರಿ ಅಂದ್ರೆ, ನಾವೆಲ್ಲ ಹೊರಗಡೆ ಚಡ್ಡಿ ಹಾಕೊಂಡು ಹೊರಗಡೆ ಚಡ್ಡಿ. ಇವತ್ತು ನೋಡ್ರಿ, ಸರ್ಕಾರ ಎಲ್ಲ ಕೊಟ್ಟೈತಿ, ನಿಮ್ಮ ಭಕ್ತಿ ಭಾವವನ್ನ ಕೊಡಕ್ಕಾಗತ್ತ? ಸರ್ಕಾರ ಏನ್ ಕೊಟ್ಟೈತಿ? ಅಂಗಿ ಕೊಟ್ಟೈತಿ, ಚೆನ್ನಾಗಿ ಕೊಟ್ಟೈತಿ, ಶೂಸ್ ಕೊಟ್ಟೈತಿ, ಸಾಕ್ಸ್ ಕೊಟ್ಟೈತಿ, ಊಟ ಕೊಡ್ತೈತಿ. ಉಣ್ಣಾಕ ಕೂಲ್ ಇರ್ಲಿಲ್ಲ ಮನ್ಯಾಗ. ತಂದೆ ತಾಯಿಗಳು ದುಡಿದಿಕ್ಕಂತ ಹೋದ್ರೆ ಮನ್ಯಾಗ ಊಟಕ್ಕೆ ಗತಿ ಇರಲಿಲ್ಲ. ಸರ್ಕಾರ ಎಲ್ಲ ಕೊಟ್ಟೈತಿ. ನೀವು ಅವು ಎಲ್ಲವನ್ನು ಕೊಡದಾಗ, ಸರ್ಕಾರ ಎಲ್ಲವನ್ನು ಕೊಡದಾಗ ನೀವು ಹೆಂಗ ಜೀವನ ಮಾಡಿದ್ರಿ, ಹೆಂಗ ಬದುಕಿದ್ರಿ, ಹೆಂಗ ಬಾಳ ಮಾಡಿದ್ರಿ ಅದು ಗೊತ್ತಿಲ್ಲ.
ಇವತ್ತು ಏನು ಉಳಿಸ್ಕೊಂಡಿದ್ದೇನೆ ಅಂತಂದ್ರ ಭಕ್ತಿ ಭಾವವನ್ನು ಉಳಿಸ್ಕೊಂಡು ಇದನ್ನು ಯಾರು ಕೊಡಕ್ಕಾಗೋದಿಲ್ಲ, ಅದು ನಮ್ಮೊಳಗಿನಿಂದ ನಾವೇ ಹೊಂದಿಸಿಕೊಳ್ಬೇಕಾಗ ಅಂತಹ ಭಕ್ತಿ ಭಾವದ ಬೆಟ್ಟುವಿಗೆ ನೀವು ಹಾಗೇನೆ ಒಂದ್ಸಲ ಗಣಿತದ ಬಗ್ಗೆ ಹೇಳಿದ್ರು. ಗಣಿತದ ಬಗ್ಗೆ ಎಷ್ಟು ಚಂದ ಹೇಳಿದ್ರು ಅಂದ್ರೆ, ಗಣಿತ ಅನ್ನೋದು ಕಬ್ಬಿಣದ ಅರ್ಥದಲ್ಲಿ ಇರತಕ್ಕಂಥದ್ದು ಹೇಳಿದ್ರು. ಅದ್ರ ಬಗ್ಗೆ ಹೇಳ್ತೀವಿ. ಮಾಸ್ಟರ್ ಟ್ಯೂಷನ್ ಸ್ಟಾರ್ಟ್ ಮಾಡಿ ಎಲ್ಲ ಫೀಸ್ ಬಗ್ಗೆ, ಟ್ಯೂಷನ್ ಫೀಸ್ ಬಗ್ಗೆ ಎಲ್ಲ ಹೇಳಿದ್ರು. ಹೇಳಿ ಎಲ್ಲ ಮಾಡಿ ಮುಗಿಸಿದ್ರು. 1 ತಿಂಗಳಾದ ಯಾವ ಟ್ಯೂಷನ್ ಫೀಸ್ ಕೊಡಲಿಲ್ಲ. 2 ತಿಂಗಳಾದ ಯಾವ ಟ್ಯೂಷನ್ ಫೀಸ್ ಕೊಡಲಿಲ್ಲ. 3 ತಿಂಗಳಾದ ಕೊಡ್ಬಿಟ್ರು. ಇವ್ರಿಗೆ ಹೆಂಗಾರ ಮಾಡಿ ಮನಸ್ಸು ಒಲಿಸ್ಬೇಕು ನಾನು ಅಂತ ತಿಳ್ಕೊಂಡು ಅವಾಗ ವಿದ್ಯಾರ್ಥಿಗಳೇ ಭಾಳ ಚಂದ ಕೂರ್ಸೋರು ಮಕ್ಕಳೇ ಭಾಳ ಖುಷಿ ಅನ್ಸ್ಬಿಟ್ಟು ನನಗೆ. ಯಾಕಂದ್ರೆ ನೋಡಿ ಇವ್ರು ಬೆಳಗ್ಗೆ ಮಕ್ಕಳೇ ಅಂತ ಕೇಳಿದ್ರೆ ಅಂದ್ರ ಸರ್ ನಾವೆಲ್ಲ ಮಕ್ಕಳಾಗಿದ್ವಿ ಇವತ್ತು. ಮಕ್ಕಳಾಗ ಬರ್ತಾನೆ ಬಳ್ಳಿ ಹೋಗಿ ಕೂಸಾಗ ಬರ್ತಾನೆ ಬರೋದಿಲ್ಲ. ಅದು ನಾಲ್ಕಾದ್ರು ಹಾಗ ಮುಂದೆ ಹೋಗಿವಿ ನಾವು. ಹಿಂದಕ್ಕೆ ಹೋಗೋದು ಗೊತ್ತಿಲ್ಲ. ಹಿಂದಕ್ಕೆ ಹೋಗಿ ಒಂದ್ಸಲ ನೋಡ್ಬೇಕು. ಹಂಗಾಗಿ ನೋಡ್ಬೇಕು. ಮಗು ಆದಾಗ ಮಾತ್ರ ಎಲ್ಲ ದರ್ಶನ ಮಾಡುತ್ತೆ. ಹೌದ್ರಿ? ಅವಾಗ ಮಕ್ಕಳೇ ನಾನು ಒಂದು ಕಥೆ ಹೇಳ್ತೀನಿ ಅಂತ ಶುರು ಮಾಡಿದ್ರೆ ಗಣಿತ ಮಾಸ್ಟರ್. ಏನು ಶುರು ಮಾಡಿದ್ರೆ ಅಂತೀವಿ ನೋಡ್ರಿ. ದ್ರೋಣಾಚಾರ್ಯರು ಅಂತಕ್ಕಂಥವ್ರು ಇದ್ರು. ಏಕಲವ್ಯ ಅಂತಕ್ಕಂಥವ್ರು ಇದ್ದ. ಏಕಲವ್ಯ ಅವ್ರ ಕೈಯಾಗ ವಿದ್ಯೆಯನ್ನು ಕಲಿದಿದ್ರು. ಅವ್ರ ಫೋಟೋ ಇಟ್ಕೊಂಡು ಮೂರ್ತಿ ಮಾಡ್ಕೊಂಡು ಏನ್ ಕಲ್ತರು? ವಿದ್ಯೆ ಕಲ್ತರು. ಹಂಗಾಗಿ ಕೊನೆಗೆ ಗುರುದಕ್ಷಿಣೆಯನ್ನ ಕೇಳಿದಾಗ ಏಕಲವ್ಯ ತನ್ನ ಬಲಗೈ ಹೆಬ್ಬೆರಳನ್ನೇ ಕತ್ತರಿಸಿ ಕೊಟ್ಬಿಟ್ರು. ನೀವೆಲ್ಲ ಏನು ಕೊಡ್ತೀರ? ಮಕ್ಕಳು ಹೇಳಿದ್ರು, ಸರ್ ನಾಳೆಯಿಂದ ನಾವು ನಿಮಗೆ ಕೈ ಕೊಡ್ತೀವಿ. ಹಾಗೆ ಬಹಳ ಚಂದ ನೀವು ಹೇಳ್ತೀನಿ. ಒಂದೊಂದು ಶಬ್ದಕ್ಕೂ ಒಂದೊಂದು ಅರ್ಥ ಅನ್ನೋದಿರುತ್ತೆ. ಅದು ನಮಗೆ ಗೊತ್ತಾಗಲಿಲ್ಲ ಅಂದ್ರೆ ಬಹಳ ಕಷ್ಟ. ಶಾಲೆಗ ಇಂಗ್ಲಿಷ್ ಟೀಚರ್ ಇರ್ಬೋದು, ಕನ್ನಡ ಟೀಚರ್ ಇರ್ಬೋದು, ಪಂಕ್ಚುವೇಶನ್ ಅಂತ ಹೇಳ್ತಿರ್ತಾರೆ. ಹೌದಾ? ಅಲ್ಪ ವಿರಾಮ ಎಲ್ಲಿ ಬರ್ಬೇಕು, ಪೂರ್ಣ ವಿರಾಮ ಎಲ್ಲಿ ಬರ್ಬೇಕು, ಹೆಂಗೆ ಏನೇನು ಅಂತಂದು ಹೇಳಿ ನೋಡಪ್ಪ ಈ ಬೋರ್ಡ್ ಮೇಲೆ ಬರ್ದೀನಿ. ಗುರುಗಳು ಶಾಲೆಗೆ ಬರುತ್ತಾರೆ. ಇದಕ್ಕೆ ಎಲ್ಲೆಲ್ಲಿ ಅಲ್ಪ ವಿರಾಮ ಕೊಡ್ಬೇಕು, ಎಲ್ಲೆಲ್ಲಿ ಪೂರ್ಣ ವಿರಾಮ ಕೊಡ್ಬೇಕು, ಚಂದ ಕೊಡ್ರಪ್ಪ. ತಿಮ್ಮ ಮಾಡಿ ಕೊಡ್ತ ಚಂದ ಕೊಟ್ಟು ಬಾಗುತ್ತಿದ್ದ. ನೀ ಏನು ಬರ್ತೀವಿ ನೋಡಪ್ಪ, ಎಲ್ಲೆಲ್ಲಿ ಅಲ್ಪ ವಿರಾಮ ಕೊಡ್ತೀವಿ ಹೇಳಪ್ಪ, ಪೂರ್ಣ ವಿರಾಮ ಎಲ್ಲಿ ಹೇಳಪ್ಪ. ಸರ ಗುರುಗಳು ಶಾಲೆ ಮುಂದೆ ಅಲ್ಪ ವಿರಾಮ ಕೊಟ್ಟಿತ್ತು. ಮುಂದೇನು ಮಾಡಿ ಮುಂದೆ ಗೆ ಬರುತ್ತಾರೆ. ಗುರುಗಳು ಶಾಲೆ ಗೆ ಬರುತ್ತಾರೆ. ನೋಡ್ರಿ, ಗುರುಗಳು ಶಾಲೆಗೆ ಬರುತ್ತಾರೆ ಅನ್ನೋದನ್ನು ಬಿಟ್ರೆ ಇನ್ನು ಗುರುಗಳು ಶಾಲೆಗೆ ಬರುತ್ತಾರೆ ಅಂತ ಅಲ್ಪ ವಿರಾಮ ಪೂರ್ಣ ವಿರಾಮಗಳು ಇಷ್ಟು ಕೆಲಸ ಮಾಡ್ತಾರೆ. ಹಾಗೇನೆ ಹೇಳಿದ್ರು. ಮತ್ತೊಂದು ಕೊಡಿಸಿದ್ರು. ಬಸವನೆಂದರೆ ಪಾಪ ದೆಸೆಗಿಟ್ಟು ಓಡುವುದು, ಪುಣ್ಯ ಹೊಸದು ಕೊಡುವುದು. ಇದು ವಾಕ್ಯ ಬಸವಣ್ಣವರ ಬಗ್ಗೆ ಇರ್ತಕ್ಕಂಥ. ಬಸವನೆಂದರೆ ಪಾಪ ದೆಸೆಗಿಟ್ಟು ಓಡುವುದು, ಪುಣ್ಯ ಹೊಸದು ಕೊಡುವುದು. ಇದನ್ನು ಕೊಟ್ಟಿದ್ರು. ಇನ್ನು ಕೊಟ್ಟನ್ನು ಮಾಡಿಬಿಟ್ಟವ ಮುಂದೆ ಏನು ಮಾಡಿ. ಬಸವನೆಂದರೆ ಪಾಪ ಅಲ್ಪ ವಿರಾಮ ಮಾಡುವುದು, ದೆಸೆಗಿಟ್ಟು ಓಡುವುದು ಪುಣ್ಯ. ಬಸವಣ್ಣ ಅಂದ್ಬಿಟ್ರೆ ಪಾಪ ಬರುತ್ತಾ, ಪುಣ್ಯ ಎಲ್ಲ ದೆಸೆಗಿಟ್ಟ ಓಡಿಬಿಡುತ್ತೆ. ಒಂದು ಅಲ್ಪ ವಿರಾಮ, ಒಂದು ಪೂರ್ಣ ವಿರಾಮ ಇಷ್ಟು ಕೆಲಸ ಮಾಡ್ತಾವು. ಕನ್ನಡವನ್ನು ಕಲಿಸುವಂಥದ್ದು ಎಷ್ಟು ಕಷ್ಟ ಅಂತಕ್ಕಂಥದ್ದನ್ನ ಆತ್ಮೀಯರೇ ನೋಡಿ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮನ್ನೆಲ್ಲ ಉದ್ಧರಿಸಿ ಈ ಸ್ಥಾನಕ್ಕೆ ನಿಲ್ಲಿಸಬೇಕಾಗಿತ್ತಪ್ಪ ಅಂತಂದ್ರೆ ಗುರುಗಳ ಪಾತ್ರ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ಎಷ್ಟಿರುತ್ತೆ ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಬೇಕಾಗಿದೆ. ನಾನು ಹೇಳ್ತೀನಿ, ನಾವೆಲ್ಲ ಆರಾಮಾಗಿ ಖಾಲಿಯಾಗಿದ್ದೇವೆ, ಯಾಕೆ ಇದ್ದೇವೆ ಅಂತ ಯೋಚನೆ ಮಾಡ್ಕೊಂಡ್ರೆ ಒಂದು ದಿವಸ ಒಂದು ಮೋಡ ಚಂದಾಗಿ ದೊಡ್ಡದಾಗಿ ಅಂತ ಬಿಟ್ಟಿತ್ತು. ಆ ಮೋಡವನ್ನು ನೋಡಿದಂತ ಪಕ್ಷಿಗೆ ತಾನು ಅದರಂತೆ ಹಾರಿ ಹೋಗ್ಬೇಕಂತ ಆಸೆ ಆಗ್ತದೆ. ಪಕ್ಷಿಗೆ ಆ ಮೋಡದಂತೆ ನಾನು ಹಾರಿ
ಮೋಡದ ಜೊತೆ ಹಾಕಂತ ಹೋದ್ರು. ಎಲ್ಲಂಟು ಹೇಳೋ ಅಂತ ಕೇಳ್ತೀನಿ ನಾನು ಪಕ್ಷಿ ನೋಡಕ್ಕೆ. ಅದು ಹೇಳ್ತು ಮೋಡ ಏನು ಹೇಳ್ತು, ಹಿಂಗ ದೋಸ್ತ ಹಿಂಗೆ ಹಂಗ ಹಾಕಂತ ಹೋಗ್ತಿರ್ತೀನಿ, ಎಲ್ಲಿ ತಂಪಾಗಿ ತಣ್ಣಗ ವಾತಾವರಣ ತನ್ನ ಮಳೆಯಾಗಿ ಇಳಿದು ಬಿಡ್ತೀನಿ ಅಂದಾಗ ನಾನು ನೀನೆಲ್ಲಂತೀಯ ಅಂತಂದು ಬಂದೆ. ಮತ್ತೆ ಬಾ ಹೋಗೋಣ ಅಂತ ಅವಾಗ ಇಲ್ಲ ನಮ್ಮ ಊರು ಯಾಕೆ ಸುಖಕತ್ತೆ. ಹೌದು ನಿನ್ಗೆ ಯಾಕೆ ರೆಕ್ಕಿ ಸುಖಕತ್ತೆ ಅಂತಂದ್ರೆ ಗೂಡ್ನಾಗ ಏನೋ ಇಟ್ಟು ಬಂದು ಏನಂತ ಗೂಡ್ನಾಗ ಏನೋ ಇಟ್ಟು ಬಂದು ಏನಂತ ಅವಾಗ ಎರಡು ಕತ್ತಿ ಇಟ್ಟು ಬಂದಿದ್ದು ಯಾವುದು ಪಕ್ಷಿ, ಅದಕ್ಕೆ ನಿನ್ನ ರೆಕ್ಕಿ ಸುಖಕತ್ತೆ. ನಾವು ಎಲ್ಲಿ ಆಸೆ ಪ್ರೀತಿ ಪ್ರೇಮ ಅವನ್ನೆಲ್ಲವನ್ನು ಎಲ್ಲೆಲ್ಲಿ ಇಟ್ಟು ಬಂದಿರ್ತೀವಲ್ಲ ಅವೇ ನಮ್ಮನ್ನ ತಣಿಸ್ತಾವ. ಗಾಳಿಯಿಂದ ಹಗುರಾಗಿ ತೇಲ್ಕೊಂತ ಹೋಗ್ತಿದ್ವಿ ಅಂದ್ರೆ ಯಾವ ಗಣವೂ ಇಲ್ಲ, ಆಯಾಸನೂ ಇಲ್ಲ, ಜೀವನ ಪೂರ್ತಿ ಹೀಗೆ 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 ತೇಲ್ಕೊಂಡು ಹೋಗುವಂತ ಅವಕಾಶಗಳು ಅಂತಕ್ಕಂಥದ್ದು. ಹಾಗೆ ಆತ್ಮೀಯರು ಇವೆಷ್ಟೊಂದು ಬುದ್ಧಿಶಾಲಿಗಳು, ಎಷ್ಟೊಂದು ಜ್ಞಾನಶಾಲಿಗಳು ಅಂತಂದ್ರೆ ಇಷ್ಟೊಂದು ಆಯೋಜನೆ ಮಾಡಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ಬೋದು ಅನ್ನೋದನ್ನ ಯೋಚನೆ. ಇಲ್ಲಿ ಯಾರೇ ಇರ್ಲಿ ನಾವು ಬಂದಿದ್ದೇವೆ ಅಂತ ಮುಗಿತಪ್ಪ, ನೀವೆಲ್ಲರೂ ಸೇರಿದ್ದೀವಿ ಅಂದ್ರೆ ಮುಗಿತಪ್ಪ. ಈ ಕಾರ್ಯಕ್ರಮದ ಒಂದು ಭಾಗ ನಾನು ಒಂದು ಭಾಗ. ನಮ್ಮಲ್ಲಿ ಯಾವ ಭೇದ ಭಾವ ಏನೇನು ಇಲ್ಲ. ಅವರ ಮಾಡ್ಯಾರಪ್ಪ ಅವ್ರಿಗೆ ಸಂಬಂಧ ಕೊಡುತ್ತ, ನಾನಿಲ್ಲಪ್ಪ ನಾನು ಬಡವ, ನಾನು ಕಷ್ಟದಲ್ಲಿದ್ದೀನಿ ಅಂತ ಹಿಂದೆ ಬೀಳುವಂಥದ್ದಿಲ್ಲ. ನಿಮ್ಮ ಉಪಸ್ಥಿತಿ ಅನ್ನೋದೈತೆ ನೋಡು, ನಾನಿಲ್ಲಿ ಬಂದು ಕುಂತ್ಕೊಳ್ಳೋದೈತೆ ನೋಡು, ಅದೇ ಹೆಮ್ಮೆ, ಅದೇ ಹೆಮ್ಮೆ. ಯಾವುದೇ ಕಾರಣಕ್ಕೂ ಕೀಳನ್ನು ಇಟ್ಕೋಬೇಡ್ರಿ. ಗುರುವಿಗೆ ಧನವನ್ನು, ಲಿಂಗಕ್ಕೆ ಮನವನ್ನು, ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾಗಿರುವೆ ಮಹಾದೇವ ಮಹಾಭಕ್ತ. ನೀವೇನ್ ಮಾಡಿದ್ರಿ? ತನು ಕೊಟ್ಟಿರಿ, ದುಡ್ದಿರಿ. ಈ ಕಾರ್ಯಕ್ರಮ ತನು ದೇಹದಿಂದ ದುಡ್ಡಿರಿ, ಮನಸ್ಸು ಕೊಟ್ಟಿರಿ. ಗುರುವಿಗೆ ತನುವನ್ನು, ಲಿಂಗಕ್ಕೆ ಮನ. ಇದೇ ಲಿಂಗ ಸ್ವರೂಪ, ಎಲ್ಲರೂ ಕೂಡಿ ಆನಂದವಾಗಿರುವುದೇ ಇದೇ ಜಂಗಮ ಸ್ವರೂಪ. ತನು ಮನ ಧನ, ನನಗೇನು ಭಗವಂತ ಕೊಟ್ಟಾನ ಅದರ ಮೇಲೆ ನಾನು ಅಂತಕ್ಕಂಥ ಭಾವನೆ ಬಂತು ಅಂದ್ರೆ ಯಾರು ಯಾವುದೇ ಕೀಳರಿಮೆ ಬೇಡ, ನಿಮ್ಮಲ್ಲಿ ಇಲ್ಲ. ಅಷ್ಟು ನಿಸ್ಪೃಹವಾಗಿ ಆನಂದವಾಗಿ ಎಲ್ಲರೂ ಸೇರುವಂತ ಕೆಲಸ ಮೇಲೆ ಹೇಳ್ಬೇಕಂತಂದ್ರೆ ಇಲ್ಲಿ ನಮ್ಮ ನಿಮ್ಮ ಯಾವುದಕ್ಕೂ ಯಾವ ವೇತನವೂ ಇರಲಾರಂತೆ ಬಹಳ ಸುಂದರವಾಗಿ ಆಯೋಜನೆ ಮಾಡಿರುವಂಥದ್ದು. ಇಲ್ಲಿ ನನಗೆ 5 ವರ್ಷಗಳ ಕಾಲ ಈ ಭಾಗದಲ್ಲಿ ಸೇವೆಯನ್ನು ಸಲ್ಲಿಸುವಂತ ಅವಕಾಶ ಸಿಕ್ತು. ಹಿರೇಬೂರಿಗೆ ನಾನು ಸಂಸಾರ ಕೊಪ್ಪಳದಲ್ಲಿ ಕರ್ತವ್ಯ ಹಿರೇಬೂರು. ನನಗೆ ಇಡೀ ಜೀವನದಲ್ಲಿ ಯಾವುದು ಋಣಾತ್ಮಕ ನೆಗೆಟಿವ್ ಅಂತಕ್ಕಂಥದ್ದು ಕಾಣಲೇ ಇಲ್ಲ, ಹೊರಗು ಅಂತಕ್ಕಂಥದ್ದು ಕಾಣಲಿಲ್ಲ. ಕೊಪ್ಪಳದಿಂದ ಹಿರೇಬೂದೂರ್ವರೆಗೂ ಮೋಟರ್ ಬೈಕ್ ಮೇಲೆ ಬೆಳಗ್ಗೆ 6 ಬಿಟ್ಟೆ ಅಂದ್ರೆ 10 ಶಾಲೆ ಒಳಗಿರ್ತಿದ್ದೆ ನಾನು ಮೋಟರ್ ಬೈಕ್. ಅಷ್ಟು ಆನಂದ, ರೋಡ್ ತುಂಬಾ ಆನಂದ. ಒಂದು ಯಾವ್ದಾರ ಒಂದು ತಿಂತಾದ ಚೀಸ್ ಮನಸ್ಸಿನಾಗ ಮುಯಿ ಅಂತ ಬರೆದ್ರೆ ಶಾಲೆ ಇಷ್ಟು ಆನಂದವಾಗಿ ಈ ಇಡೀ ಜೀವನವನ್ನ ಕಳೆಯುವಂತ ಆ ಸಂದರ್ಭದಲ್ಲಿ ನನಗೆ ಈ ನಾಡು, ನಿಮ್ಮ ನಾಡು, ಅವಿಭಾಜ್ಯ ರಾಯಚೂರು ಕೊಪ್ಪಳ. ನಾನು ಕೊಪ್ಪಳದವನಾಗಿದ್ರು ಅವಿಭಾಜ್ಯ ರಾಯಚೂರು ಕೊಪ್ಪಳ. ನಾನು BSc ಮುಗಿಸಿದಾಗ, B.Ed ಮುಗಿಸಿದಾಗ ಈ ಒಂದು ನಗರಕ್ಕೆ ಬಂದು ಎಂಪ್ಲಾಯ್ಮೆಂಟ್ ಆಫೀಸಿಗೆ ಬಂದಿದ್ದೆ, ಎಂಪ್ಲಾಯ್ಮೆಂಟ್ ಮಾಡಿಸ್ಕೊಂಡು ಹೋಗಿದ್ದೆ. ಎಂಥ ದಾರಿಗಳಂತಿದೆ, ಎಂಥ ದಾರಿಗಳು ಅವಾಗ ಇದ್ದವು ಅಂತಂದ್ರೆ ಇವತ್ತು ಸುಖಕಾಲ ಇದೆ. ಆ ದಾರಿಗಳನ್ನ ಆ ಬಸ್ಗಳು ಬಂದ್ರೆ ನಾವು ಊರಿಗೆ ವಾಪಸ್ ಹೋಗ್ತೀವಿ ಅಂತಕ್ಕಂಥ ಗ್ಯಾರಂಟಿ ಇರ್ತಿರ್ಲಿಲ್ಲ. ಅಂಥ ದಾರಿಗಳು, ಬಸ್ಸುಗಳು ಹಿಂಗೆ ಬೀಳ್ತಿದ್ವು, ಹಂಗೆ ಹೇಳ್ತಿದ್ವು ಅಂಥ ಸಂದರ್ಭಗಳಲ್ಲಿ. ಆದ್ರೆ ನಾವು ಹೆಂಗೆ ಸುಖಿಗಳು, ಈ ನಾಡು ಎಷ್ಟು ಸುಖಿ ನಾಡು ಅನ್ನೋದಕ್ಕೆ ಸಾಕ್ಷಿ ಐತೆ ಅಂತಂದ್ರೆ ಹೇಳ್ತೀನಿ ನಿಮಗೆ. ಇಲ್ಲಿ ಬಂದದಕ್ಕೆ ನನ್ನ ಪರಮಭಾಗ್ಯ ಪರಮಪುಣ್ಯ ಅಂತ ತಿಳ್ಕೊಂಡಿರ್ತಕ್ಕಂಥವ್ರು ನಾನು. ಎಂತೆಂಥ ಆತ್ಮೀಯರು, ಹಿರಿಯರು, ಸ್ನೇಹಿತರು, ತತ್ವಚಿಂತಕರು, ಆಧ್ಯಾತ್ಮಿಗಳ ದರ್ಶನ ನನಗೆ ಆಯ್ತಲ್ಲ ಇಲ್ಲಿ ನಾಡಿಗೆ ಬಂತು ಅಂತಕ್ಕಂಥದ್ದು. ಅದೇ ರೀತಿ ಒಳಗ ಸುತ್ತಮುತ್ತಲಿನ ಅನೇಕ 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 ತೀರ್ಥಕ್ಷೇತ್ರಗಳು, ಚಿಂತಕರು, ಈ ಎಲ್ಲವೂ ತತ್ವಪದಗಳ ನಾಡು ಇದು. ಈ ತತ್ವಪದಗಳನ್ನ ರಾಶಿ 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 ತತ್ವಪದಗಳನ್ನ ನಾನು ಸಂಗ್ರಹಿಸಿದೆ. ಅಷ್ಟೇ ಅಲ್ಲ, ನಮ್ಮ ಕಲ್ಮಲದ ಕರಿಯಪ್ಪ ತಾತನ ನನ್ನ ಜೊತೆ ತತ್ವಪದ ಬರ್ತಾವ. ಆದ್ರೆ ಆ ತತ್ವಪದದಲ್ಲಿ ಒಂದು ಲೈನ್ ಹೇಳ್ತೀನಿ ಅಷ್ಟೇ, ಯಾಕಂದ್ರೆ ನೀವೆಲ್ಲರೂ ಕಲ್ಮಲದಲ್ಲಿ ಇದ್ರಿ. ಆ ಕಲ್ಮಲದಲ್ಲಿ ಏಕತಾರಿಯನ್ನು ಹಿಡ್ಕೊಂಡು
ಆ ಪುಣ್ಯಾತ್ಮ ಯಾವ ಕಾಲಕ್ಕೆ ಹಾಡಿ ಹೋಗಿದ್ನೋ ಏನೋ ಅವು ನಮ್ಗೆ ಬೆಳೆತಾವ. ಒಂದೇ ಲೈನ್ ಹಾಡ್ತೀವಿ, ಬಹಳ ಹಾಡದ. ತಮ್ಮ ನುಡಿಬ್ಯಾಡಿ ದೇಹಾನಂದೆಂದು, ಅಣ್ಣ ನುಡಿಬ್ಯಾಡಿ ದೇಹಾನಂದೆಂದು, ನೀನು ಹೋಮ್ಯಾಲೆ ತಿಂತೈತೋ, ನೀನು ಹೋಮ್ಯಾಲೆ ತಿಂತೈತೋ ಇದನ್ನ ಅಣ್ಣ ನುಡಿ ಬ್ಯಾಡಿದೆ ಆನಂದೆಂದು. ಅಣ್ಣ ನೀನು ಹುಟ್ಟಿ ಬಂದಿ ನವ ಮಾಸ ಗರ್ಭದೊಳಗೆ ನಂದು. ಅಣ್ಣ ನೀನು ಹುಟ್ಟಿ ಬಂದಿ ನವ ಮಾಸ ಗರ್ಭದೊಳಗೆ ನಂದು. ನಿನಗ ಕೂಗಿ ಹೇಳಿದರಲ್ಲೋ, ನಿನಗ ಕೂಗಿ ಹೇಳಿದರಲ್ಲೋ ಪುಟ್ಟ ಕುರ್ರಂದು. ಅಣ್ಣ ನುಡಿ ಬ್ಯಾಡಿದೆ ಆನಂದ. ಇಂಥ ತತ್ವವನ್ನು ಕೊಟ್ಟಿಲ್ಲ ಯಾರು? ಕರಿಯಪ್ಪ. ಆ ತತ್ವವನ್ನ ಇನ್ನು ಬಹಳ ಐತಿ, ಸಾಕು ಎರಡನೇ ಸ್ಯಾಂಪಲ್ ಅದ. ಆದ್ರೆ ಒಂದು ಮಾತು ಹೇಳ್ತೀನಿ ನಿಮಗೆ. ನೀವು ಹುಟ್ಟಿದಾಗ ಹೆಸರಿಡ್ತಾರ, ಹೆಸರಿಡೋರು ದುಬ್ಬಕ್ಕೆ ಗುದ್ದುತ್ತಾರಲ್ಲ, ಅವಾಗ ಒಂದು ಮಾತಾಡ ಕುಟ್ಟೆಟ್ಟಕ್ಕೂರು ಕುಟ್ಟೆಟ್ಟಕ್ಕೂರು ಕುಟ್ಟೆಟ್ಟಕ್ಕೂರು. ಅದನ್ನ ಆ ಪುಣ್ಯಾತ್ಮ ತನ್ನ ತತ್ವ ಪದದೊಳಗೆ ಬಳಸ್ಯಾರಲ್ಲ, ಹಿಂಗಂದ್ರೆ ಏನು ಅಂತ ಗೊತ್ತ? ಬಹಳ ಚಂದ. ಕುಟ್ಟೆಟ್ಟಕ್ಕೂರು ಅಂತಕ್ಕಂಥ ಶಬ್ದ ಐತಲ್ರಿ, ಅದು ಹೆಂಗ್ ಬಂದಿತ್ತು ಅನ್ನೋದು ಹೇಳ್ತೀನಿ. ಕುರುವಿಟ್ಟ ಗುರು, ಕುರುವಿಟ್ಟ ಗುರು. ಈ ಭೂಮಿಗೆ ಬಂದಾಗ ನಾನು ಖಾಲಿ ಇದ್ದಿಲ್ಲ, ಖಾಲಿ ಇದ್ದೆ. ನನಗೆ ಏನಿದ್ದಿಲ್ಲ ಅಂದ್ರೆ ನನಗೊಂದು ಹೆಸರು ಕೂಡ ಇದ್ದಿಲ್ಲ, ಇತ್ತೇನ್ರಿ? ನನ್ನ ಹೆಸರು ನನ್ನ ಕುರುಹು. ನನ್ನ ಹೆಸರು ಐತಲ್ಲ ಅದು ನನ್ನ ಕುರುಹು. ಕುರುಹು ಅಂದ್ರೆ ಗುರ್ತರು. ಈಗ ನೋಡ್ರಿ, ಇವತ್ತು ಈ ವೇದಿಕೆ ಮೇಲೆ ಶ್ರೀನಿವಾಸ ಅಂದ್ರೆ ಅವ್ರು ಹೊಳೆ ಮಾಡ್ತಾರೆ, ನೀವು ಯಾರು ಹೊಳೆ ಮಾಡ್ತಾರೆ? ಅದು ಅವ್ರ ಕುರುಹು. ಆ ಕುರುವನ್ನ ಯಾರಿಟ್ರು ಅಂತಂದ್ರೆ ಗುರುವು ಇಟ್ಟ. ಗುರುವು ಗುರುವಿಟ್ಟ, ಗುರುವು ಗುರುವಿಟ್ಟ, ಗುರುವು ಗುರುವಿಟ್ಟ. ಅದು ಹೋಗಿ ಆಡ ಭಾಷೆ ಒಳಗೆ ಕುಟ್ಟೆಟ್ಟಕ್ಕೂರು ಕುಟ್ಟೆಟ್ಟಕ್ಕೂರು ಕುಟ್ಟೆಟ್ಟಕ್ಕೂರು. ಹಂಗ ಗುರುವೇ ನಮ್ಮನ್ನ ದರ್ಶನ ಮಾಡಿಸುವಂತ, ಗುರುವೇ ನಮ್ಮನ್ನ ದರ್ಶನ ಮಾಡಿಸುವಂತ ಅಂತಕ್ಕಂಥ ಭಾವನೆಯನ್ನ ಈ ಸಂದರ್ಭದೊಳಗೆ ವ್ಯಕ್ತಪಡಿಸ್ತಾರೆ. ಬಹಳ ಚಂದ. ಕೊನೆಯ ಹಂತಕ್ಕೆ ನಾನು ಬರ್ತಾ ಇದ್ದೀನಿ. ನೀವು ಎಷ್ಟೊತ್ತು ಬೇಕಾದ್ರೂ ಕುಂದಿರ್ತೇವೆ ಅನ್ನೋದು ಗೊತ್ತಿಲ್ಲ, ಆದ್ರೆ ನಿಮಗೂ ಎಲ್ಲರಿಗೂ ಒಂದು ರೀತಿ ಅನ್ನೋದು ಇರುತ್ತೆ ಅಂತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ. ಯಾಕಂದ್ರೆ ಗುರುಮಾತೆಯರು ಎಷ್ಟು ದಿನದ ಕುಂತಿದ್ದಾರೆ. ಆದ್ರೆ ಒಂದು ಮಾತನ್ನು ಹೇಳ್ತೇನೆ, ನಮ್ಮೊಳಗೆ ನಾವು ಮೈ ಮರೆತಾಗ ನಮ್ಗೆ ಆಯಾಸ ಅನ್ನೋದು ಬರೋದಿಲ್ಲ. ಅವಾಗ ಏನಾಗಿರ್ತೀವಿ ಅಂದ್ರೆ ನಮ್ಮ ಚೈತನ್ಯದ ಮೂಲದೊಂದಿಗೆ ಬೆರೆತು ಹೋಗಿರ್ತೀವಿ. ನಮ್ಮ ಆತ್ಮದೊಂದಿಗೆ ನಾವು ಬೆರೆತು ಹೋಗೋದ್ರಿಂದ ಆ ಆನಂದದಲ್ಲಿ ಇರುವಾಗ ಯಾರಿಗೂ ಯಾವುದು ಆಗೋದಿಲ್ಲ ಮಾತನ್ನು ಹೇಳ್ತಾ ಇಲ್ಲಿ ಹೇಳ್ತಾ. ಸೀತಾ ಹತ್ತಿಯನ್ನ ಕಿವಿಯೊಳಗೆ, ಹೌದು, ಸೀತಾ ಏನ್ ಮಾಡ್ತೀವಿ? ಹತ್ತಿಯನ್ನು ಇಟ್ಟಿರ್ತೀವಿ ಕಿವಿಯಲ್ಲಿ. ಅದೇ ಹತ್ತಿ ಮೂಗಿಗೆ ಬರ್ತದೆ, ಹೌದ್ರಿ? ಇಷ್ಟ ನೋಡಿ, ಈ ಮೂಗಿಗೂ ಕಿವಿಗೂ 5 ಬಣ್ಣ ಐತಿ, ಕಿವಿಗೂ ಮೂಗಿಗೂ 5 ಬಣ್ಣ ಐತಿ. ಇಲ್ಲಿರ ಹತ್ತಿ ಇಲ್ಲಿ ಬರೋದ್ರ ಜೀವನ ಮುಗಿದೋಗ್ಬಿಡ್ತೈತಿ. 5 ಬಣ್ಣ ಐತಿ. ಆ ಕಾರಣದಿಂದ ಏನಪ್ಪ ವಿಚಾರ ಅಂತ ಯೋಚನೆ ಮಾಡಿದಾಗ ಹತ್ತಿ ಕಿವಿಯಿಂದ ಮೂಗಿಗೆ ಬರುವಷ್ಟರಲ್ಲಿ ಜೀವನ ಬೆಂಬುದು ಏನು ಅಂತಕ್ಕಂಥದ್ದನ್ನ ಹಾಗೇನೆ ಮತ್ತೆ ಹೇಳ್ತಾನ, ಕೆಟ್ಟವರೆನಿಸಿಕೊಳ್ಳಬೇಕೆಂದರೆ ಕೆಟ್ಟ ಕೆಲಸಗಳನ್ನೇ ಮಾಡಬೇಕೆಂದಿಲ್ಲ. ಸಾರಾಯಿ ಅಂಗಡಿಯ ಮುಂದೆ ಜಾರಿ ಬಿದ್ದರೂ ಸಾಕು, ಜನ ಅರ್ಥ ಸಿಂಪಲ್ ಐತಿದೆ. ಅದಕ್ಕೆ ಜಾರಿ ಬೀಳದಂತೆ ಜೀವನವನ್ನು ಅಷ್ಟು ಎಚ್ಚರಿಕೆಯಿಂದ
ಈ ಸ್ನೇಹ ಜೀವನದ ಅತ್ಯಂತ ಗಂಭೀರವಾದಂತ ತಿರುವಿನಲ್ಲಿ ನಮಗೆ ಸಹಾಯಕ್ಕೆ ಬರ್ತಕ್ಕಂಥವ್ರು ಸ್ನೇಹಿತರಲ್ಲದೆ ಬೇರೆ ಯಾರು ಇಲ್ಲ. ದೇವರು ಎಲ್ಲಾ ಕಡೆಗೂ ಸಹಾಯ ಮಾಡಲಿಕ್ಕೆ ಆಗಂಗಿಲ್ಲ ಅಂತ ಹೇಳಿದೆ ಸ್ನೇಹಿತರನ್ನ ಈ ಭೂಮಿಯ ಮೇಲೆ ಈ ಪ್ರಪಂಚದಲ್ಲಿ ಬಿಟ್ಟು ಹೋಗಿರ್ತಾರೆ. ಹಂಗ ನಮ್ಮ ಜೀವನದ ದೊಡ್ಡ ತಿರುವುಗಳು ಯಾವುವು ಅಂತಂದ್ರೆ ಸ್ನೇಹ. ಎಷ್ಟೊಂದು ಒಳ್ಳೆಯ ಸ್ನೇಹವನ್ನ ಸಂಪಾದಿಸಿಕೊಳ್ಳಬೇಕಾದರೆ ಪೂರ್ವ ಜನ್ಮದ ಪುಣ್ಯವೇ ಇರಬೇಕು. ಆ ಪುಣ್ಯ ಇತ್ತು ಅಂತಂದ್ರೆ ಅಂಥ ಸ್ನೇಹಗಳು ಅಂತಕ್ಕಂಥ ಸಿಗ್ತವೆ. ನೀವೆಲ್ಲ ಪುಣ್ಯಾತ್ಮರಿದ್ದೀರಿ, ಪುಣ್ಯ ಜೀವಿಗಳು, ಸದ್ಭಾವಿಗಳು. ಆ ಕಾರಣದಿಂದ ಇಂತಹ ಸ್ನೇಹ ಸಮ್ಮೇಳನವನ್ನ ಮಾಡಿ ಇನ್ನೂ ಈ ಬದುಕಿನ ಉನ್ನತಿಯನ್ನ ಸಾಧಿಸಬೇಕು ಅಂತಕ್ಕಂಥ ಪ್ರಯತ್ನವನ್ನ ಆ ಕಾರಣದಿಂದ ಆತ್ಮೀಯರು ಎಷ್ಟು ಮಾತನಾಡಿದ್ರು ಕೂಡ ಹಾಗೆ ಇರುತ್ತೆ, ಬಹಳಷ್ಟು ಇರುತ್ತೆ. ಮತ್ತೆ ಸೂಕ್ಷ್ಮವಾಗಿ ಒಂದಿಷ್ಟು ಜೋಕ್ಸ್ ಹೇಳ್ಬೇಕಾದ್ರೆ ನಗಿಸ್ಬೇಕು, ಗಂಭೀರವಾಗಿ ಬಿಡ್ತೀರಿ. ನಾನು ಮಾತನಾಡ್ಬೇಕಾದ್ರೆ ಆ ಗಂಭೀರತೆಯನ್ನು ಹೋಗಲಾಡಿಸ್ಬೇಕು ಅಂತ ಯೋಚನೆ ಬರುತ್ತೆ. ಇಲ್ಲಿ ತಾಯಿಂದರು ಬಂದಿದ್ದಾರೆ, ಹಾಗೇನೆ ತಂದೆ ಸ್ವರೂಪರು ನೀವು ಬಂದಿದ್ದೀರಿ. ಆ ಹೆಣ್ಮಕ್ಳು ಅಂದ್ರೆ ದೊಡ್ಡದವರು, ಆದಿಶಕ್ತಿ ಸ್ವರೂಪರು. ಇಡೀ ದೇಶ ಏನಾದರೂ ನಿಂತಿದೆ ಅಂತಂದ್ರೆ ಮಹಿಳೆಯರ ಮೇಲೆ. ನಾವೇನು ಕಡಿಮೆ ಯಾಕೆ ಇದನ್ನು ಹೇಳ್ತೀನಿ ಅಂತಂದ್ರೆ, ಯಾರೇ ಯಾಕಾಗ್ಲಿ ಇಲ್ಲಿ ನೋಡ್ರಿ, ಇಲ್ಲಿ ನೌಕರಿ ಮಾಡುವಂತ ಸಹೋದರಿಯರಲ್ಲ, ಅವರಲ್ಲಿ ಶಾಲೆಗೂ ನೌಕರಿ ಮಾಡ್ತಾರ, ಮನೆಗೆ ಬಂದು ಕೂಡಲೇನ ಕಸ ಅನ್ನೋದಿರ್ತ, ಮುಸುರು ಅನ್ನೋದಿರ್ತ, ಬಟ್ಟೆ ಅನ್ನೋದಿರ್ತಾವೆ, ಬರೀ ರೋಸು ಮುಸ್ಕೊಂಡು ಮತ್ತೆ ನಮ್ಮ ಮಕ್ಕಳ ಲಾಲನೆ ಪೋಷಣೆಯನ್ನು ಮಾಡಿ ಅವರ ಅಭಿವೃದ್ಧಿಯನ್ನ ಮಾಡ್ತಾರಲ್ಲ, ಅವ್ರ ಆದಿಶಕ್ತಿ ಇನ್ನೊಂದು ಎಲ್ಲಾದ್ರೂ ಒಂದು ಸ್ವಲ್ಪ ನಾನು ಮಾತನಾಡುವಾಗ ದೋಷ ಅನಿಸ್ತಿತ್ತು ಅಂತಂದ್ರೆ ಅವರ ಆದಿಶಕ್ತಿ ಸ್ವರೂಪರು ಹೌದು, ಹಾಗೇನೆ ದುರ್ಗಾ ಮಾತೆಯರು ಹೌದು. ಯಾಕಂದ್ರೆ ಒಬ್ಬ ಸನ್ಯಾಸಿಗಳು ಹುಲಿಯ ಚರ್ಮದ ಮೇಲೆ ಮಲಗು, ಅವ್ರ ಸನ್ಯಾಸಿ. ಹುಲಿಯ ಜೊತೆಗೆ ಮಲಗುವವರು ಸಂಸಾರಿಗಳು. ಹುಲಿಯ ಜೊತೆಗೆ ಸಂಸಾರಿಗಳು. ನೀವೇನು ಸಾಮಾನ್ಯ ಸನ್ಯಾಸಿಗಳು ಹೌದ್ರಿ? ಎಷ್ಟು ಸಿಟ್ಟು ಬಂದಿತ್ತಾನ ಒಬ್ಬ ಮನುಷ್ಯನಿಗೆ. ಅಲ್ಲಿ ಮಾರುತಿ 800 ಕಾರ್ ಹರಾಜ್ ಹಾಕಿತ್ತು. ಹರಾಜ್ ಕಾರ್, ಹಳೆ ಕಾರ್. ನಮ್ಮ ಕಾರ್ ಆಯ್ತು ಒಂದು 34 ವರ್ಷ ಬೇಕಿದ್ರೆ ಅಂಥದ ಇರ್ಬೇಕು. ಆ ಕಾರ್ ಹರಾಜ್ ಹಾಕತ್ತಿದ್ರು. ಗುಂಪು ಕೂಡಿಬಿಟ್ಟತ್ತು ಮಂದಿ, ಬಹಳ ಗುಂಪು ಕೂಡಿಬಿಟ್ಟಿತ್ತು. ಎಷ್ಟು ಮಾಡಲ್ಲ, 20 ವರ್ಷದಿಂದ 1999. ಹೌದಾ? ಏನ್ ರೇಟ್? ಅವ ಕೂಡ ಹೇಳಕತ್ತೇನ 5 ಲಕ್ಷ ಅಂತ ಸವಾಲಿದೆ. ಕಂಪ್ನಿ ಸವಾಲ್ 5 ಲಕ್ಷ ಅಂತಂದ. ಇಷ್ಟು ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಮತ್ತೊಬ್ಬ ನಂದು 6 ಲಕ್ಷ ಅಂತ. ಏನು ಗೊತ್ತಿಲ್ಲ, ಅವ 6 ಲಕ್ಷ ಅಂತ. ಇನ್ನೊಬ್ಬ 7 ಲಕ್ಷ ಅಂತ. ಅದು ಹೊಸ ಕಾಲ ಬರ್ತಾವ. ಏನೈತನಪ್ಪ ಇದು, ಯಾಕೆ ಹಿಂಗೈತನ? ಸವಾಲ್ ಎಲ್ಲಿಂತನ ಹೊರಟಿತ್ತು, ಬೇಕಂತನ ಹೊರಟಿತ್ತು. ಹೌದಾ? ಹೇಳ್ತೇನೆ ನಿಮ್ಗೆ, ಮಾರೋ ಗಟ್ಟಿಗೆ ಹಿಡ್ಕೊಂಡ ಕರೆಕ್ಟಾಗಿ ಕಾರಣ ಹೇಳಿದ್ನಂದ್ರೆ ನೀನು ಮುಗಿಸೋಗುತ್ತೆ ಕತ್ತೀನಿ. ಅದ ಅಲ್ಲಿ ರೇಟ್ ಎಷ್ಟಂತ ಹೊಂಟತಿ, ನೀ ಕಾರಣ ಹೇಳುವಲ್ಲಿ ಹೇಳ ನೋಡಪ್ಪ. ಈ ಕಾರಣಕ್ಕೆ ನಾನು ಮದುವೆ ಆದ ಕೂಡಲೇ ಒಂದು ದೇವಸ್ಥಾನ ಕೊಂಡಿದ್ದೆ. ಒಂದೇ ಮೆಣಸಿನ ಆಮೇಲೆ ಏನಾಗ್ತದೆ, ಮತ್ತೆ 2 ವರ್ಷ ನನ್ನ ಮದುವೆ ಆಗ್ತದೆ, ಮತ್ತೆ ಒಂದು ಮಗು ಆಗ್ತದೆ, ಮತ್ತೆ ಹೊಂಟಿದ್ರೆ ಅಲ್ಲಿ ಮತ್ತೆ ಆಕ್ಸಿಡೆಂಟ್ ಆಗಿ ಹಿಂಗಾಗಿ ಈ ಕಾರಿಂದ ಬಲ ಇಲ್ಲ ಅಂತ ತಿಳ್ಕೊಂಡು ನಾನು ಹರಾಸ್ ಹಾಕಿನಿ ಅಂದ್ರೆ ಇವ್ರು ಇಷ್ಟು ರೇಟ್ ಎಸಕತ್ತ. ಅವಾಗ ನನಗೆ 1 ಕೋಟಿ ಇರಲಿಲ್ಲ. ನೀವೇನು ಸಾಮಾನ್ಯರಲ್ಲ. ಒಂದ್ಸಲ ಏನು ಅಂತ ಹೇಳ್ತೀನಿ ಕೇಳಿ. ಪೊಲೀಸ್ ಆಫೀಸರ್ DYSP ಅಮಿತ್ ಸಾಬ್ ಹೇಳಿದ, ಆ ಹೆಣಗಳ ಅರೆಸ್ಟ್ ಮಾಡ್ಕೊಂಡು ಬರಕ ಇಷ್ಟ ಚೆಕ್ ಮಾಡ್ದ ಅಂದ.
ಸಾಹೇಬ್ರು ಕ್ಷಮಿಸ್ಬೇಕು. ಯಾಕೆ ಸರ್ ಮನೆ ಬಡಿತಿದ್ರೆ ಮನೆ ಬಡಿತಿದ್ರೆ ನಂದೇನು ತಪ್ಪಿಲ್ಲ, 5 ನಿಮಿಷನಾಗ ಅರೆಸ್ಟ್ ಮಾಡ್ಕೊಂಡು ಬರ್ಬೇಕಾಗಿತ್ತು. ಆದ್ರೆ ನೆಲ ಇಲ್ಲ ಆಗಿದ್ದೀರಿ ಸರ್. ಯಾಕಂದ್ರೆ ಅದು ಕೊಲೆ ಮಾಡಿಬಿಟ್ಟಿತ್ತು. ನೆಲ ಚಂದಾಗಿ ಒರೆಸಿತ್ತಂದ್ರೆ ಗಂಟು ಬಂದು ಕಾಲಿಟ್ಟು ಬಂದು ಶೂಟ್ ಮಾಡಿಬಿಟ್ಟ. ಅರ್ಥ ಹೆಣ್ಣು ಮಕ್ಕಳಿಗೆ ಆ ನೆಲ ಒರೆಸೋದು ಅಂತಂದ್ರೆ ಬಹಳ ಸಂಭ್ರಮ. ಅವಾಗ ಯಾರ್ಯಾರು ಅಡ್ಡಾಡ್ಬಾರ್ದು. ನಮ್ಮನ್ನ ಹೇಳೋದು ಅಲ್ಲಿ ಅರೆಸ್ಟ್ ಮಾಡ್ಕೊಂಡು ಹೋಗೋದು ಲೇಟ್ ಆಯ್ತು ಅಂತ ಕೇಳಿದ್ರೆ ನೆಲ ಆಗಿದ್ದೀವಿ ಸರ್. ಅಂದ್ರೆ ಅದಕ್ಕಿಂತ ಮುಂಚೆ ಅರೆಸ್ಟ್ ಮಾಡಿ ಇವನು ಶೂಟ್ ಮಾಡಿಬಿಡ್ತಾರೆ ಅಂತ ಆಗಲಿ. ಇವತ್ತಿನ ದಿವಸ ಎಷ್ಟೊಂದು ಸಂಭ್ರಮ, ಎಷ್ಟೊಂದು ಆನಂದ. ಅದನ್ನ ಮತ್ತೆ ನಾನು ಮುಗಿಸ್ದೆ. ಅಲ್ಲ ಈಗ ನನ್ನಂತ ಭಾಷಣಕಾರ ಓದಿದ್ದ, ಏಕ ಭಾಷಣ ಶುರು ಮಾಡಿದ್ದ. ಭಾಷಣ ಅದೇ ನಡೆದಿತ್ತು. ಬರೋರು ಬರ್ತಿದ್ರು, ಹೋಗೋರು ಹೋಗ್ತಿದ್ರು, ಉಣ್ಣಾರು ಉಣ್ತಿದ್ರು, ತಿನ್ನೋರು ತಿಂತಿದ್ರು, ಚಾ ಕುಡಿತಿದ್ರು, ಹಾಗೆ ನಡೆದ್ಬಿಟ್ಟಿತ್ತು. ಅವಾಗ ಭಾಷಣ ಯಾವ ಶುರು ಮಾಡಿದ್ರು ಅನ್ನೋದು ಗೊತ್ತಿದ್ದಿಲ್ಲ. ಅವಾಗ ಇದಕ್ಕಿದ್ದಾಗ ಏನ್ ಮಾಡಿದಂತೆ ಭಾಷಣಕಾರ, ಈಗ ಎಷ್ಟಾದ್ರೆ ಅಂದಂತೆ. ಅವಾಗ ನಿಮ್ಮಂತ ಸಭಿಕರಿಗೆ ಹೇಳಿದಂತೆ, ಸಾಹೇಬ್ರ ಟೈಮ್ ಏನ್ ನೋಡ್ಬೇಡ್ರಿ, ಹಿಂದೆ ಕ್ಯಾಲೆಂಡರ್ ಹಾಕಿ ನೋಡಿ. ಕ್ಯಾಲೆಂಡರ್ ಆಗ್ಲಿ. ಮತ್ತಿಂದ ಗಿಡ 13 ಸಾವಿರ ಹುಡುಕಿ ಹಾಕೊಂಡು ಬಂದು ಮತ್ತೆ ವ್ಯವಸ್ಥೆ ಮಾಡೋದು ಆಗ್ಬೇಕು. ಸಾಹೇಬ್ರು ಇನ್ನೂ ಸ್ವಲ್ಪ ಮಾತಾಡ್ರಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆಗ್ಲಿ, ಎಷ್ಟು ಮಾತನಾಡಿದ್ರೆ ಅಷ್ಟೇ. ಪ್ರೀತಿ ಪ್ರೇಮಕ್ಕೆ ಎಣೆ ಇಲ್ಲ, ಪ್ರೀತಿ ಪ್ರೇಮಕ್ಕೆ ಎಣೆ ಇಲ್ಲ. ಸ್ನೇಹ ಸಮ್ಮೇಳನ ಸಾರ್ಥಕತೆಯನ್ನು ಪಡೆದಿದೆ. ಇವತ್ತಿನ ದಿವಸ ಆ ತಾಯಿಯರನ್ನ, ಗುರುಮಾತೆಯರನ್ನ ನೀವೆಲ್ಲ ಗೌರವಿಸಿ ನಿಮ್ಮ ಎಲ್ಲ ಹಿರಿಯ ಶಿಕ್ಷಕ ಬಳಗವನ್ನು ಸ್ಮರಿಸುವಂತ ಕೆಲಸವನ್ನು ಮಾಡಿದಿರಲ್ಲ, ಇದು ಅವಿಸ್ಮರಣೀಯವಾಗಿರುವಂತಹ ದಿನವಾಗಿ ನಿಮ್ಮ ನೆನಪಿನ ಬುದ್ಧಿಯಲ್ಲಿ, ನೆನಪಿನ ಅಂಗಳದಲ್ಲಿ ಅಜರಾಮರವಾಗಿ ಇರುತ್ತೆ ಅಂತಕ್ಕಂಥ ಭಾವನೆಯನ್ನ ವ್ಯಕ್ತಪಡಿಸ್ತಾರೆ. ನಾನು ಹೆಚ್ಚಿಗೆ ಮಾಹಿತಿ ಏನು, ನಿಮ್ಮೆಲ್ಲರ ಮಾತುಗಳನ್ನು ಕೇಳುವಂತ, ನಿಮ್ಮೆಲ್ಲರನ್ನ ನೋಡುವಂತ ಭಾಗ್ಯವನ್ನು ಒದಗಿಸುವುದರ ಜೊತೆಗೆ ಇಂಥ ಒಂದು ಸ್ಥಾನದಲ್ಲಿ ನನಗೊಂದೀತ ಜಾಗ, ನಾನು ಅಲ್ಲಿ ಕುಂದ್ರ ಮನುಷ್ಯ, ನನ್ನ ಬಳಗ ಐತಿ, ಅಲ್ಲಿರೋ ಮನುಷ್ಯ, ಅವರೆಲ್ಲರ ಪರವಾಗಿ ನಾನು ಇಲ್ಲಿ ಕೂತ್ಕೊಂಡು ಸಂಭ್ರಮಿಸಿದ್ದೇನೆ. ಎಲ್ಲರ ಶ್ರೀಚರಣಕ್ಕೆ ಮತ್ತೊಮ್ಮೆ ಮರಿಗೋಡು ಸರ್ ನಿಜವಾಗ್ಲೂ ಅತ್ಯಂತ ಮಾರ್ಮಿಕವಾಗಿ ಮುಂದಿನ ಜೀವನದ ಬಗ್ಗೆ ಮತ್ತು ನಮ್ಮ ಗತಿಸಿ ಹೋದಂಥ ಜೀವನದ ಬಗ್ಗೆ ಅತ್ಯಂತ ಮಾರ್ಮಿಕವಾಗಿ ಮಾತಾಡಿಸಿದಂಥ ಸರ್ಗೆ ನಾನು ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ದಯವಿಟ್ಟು ಎಲ್ಲರಿಗೂ ಅದೇ ಜಾಸ್ತಿ ಮಾತಾಡಕತ್ತಿದ್ರಂತೆ, ಬಹಳ ಮಾತಾಡಕತ್ತಿದ್ರಂತೆ. ಸಭಿಕರು ಒಬ್ಬರು ಬಂದ್ರಂತೆ, ಬಡಿಗೆ ಹಿಡ್ಕೊಂಡ್ಬಂದು ಹಿಂದೆ ನಿಂತ್ಬಿಟ್ರಂತೆ, ಅವರಿಂದ ಭಾಷಣ ಮಾಡೋದು ನಿಂದ್ರಣ ಅವ್ರು ಎದುರ್ಬಿಟ್ರಂತೆ ಭಾಷಣ ಮಾಡೋದು. ಯಾಕಪ್ಪ ಸರ ನಿಮ್ಗೆ